ತರಕಾರಿ ಎಲ್ಲ ಹಾಕಿ ಮಾಡ್ತಾರೆ, ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಫ್ರಿಜ್ ಅಲ್ಲಿ ತರಕಾರಿ ಇಟ್ಕೊಂಡು ಜಾಸ್ತಿ ದಿನ ತಿನ್ಬಾರ್ದಂತೆ. ನಾವ್ ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಆಗ್ಬೇಕಂತೆ. ನಿಮ್ ಮನೆಗೆ ಯಾರು ರಿಲೇಷನ್ಸ್ ಬರಲ್ವಾ? ಮುಖ ಜಾಮೂನ್ ಆಗ್ಬಿಡ್ತೈತೆ ಬಾಟಾಮು. ಜೇನುಳನ್ ಕೆಣಕ್ತಾವನಲ್ಲ ಇವನು. ಕಲರ್ಫುಲ್ ಬಾತ್, ಮಧ್ಯೆ ಬೀಟ್ರೋಟು ಅವೆಲ್ಲ. ನೀನಷ್ಟು ಬಕಸುರಿ ನನ್ನಲ್ಲ ಅಂತ ಅನ್ಕೋತಾವ್ ಮೈಂಡಲ್ಲಿ. ದಿಸ್ ಇಸ್ ಫಾರ್ ಯು. ಸೋ ಮೆನಿ ಡಾಗ್ಸ್, ನೋ ಫುಡ್, ನೋ ಈಟಿಂಗು, ನೋ. ಯಾವ ರೆಸ್ಟೋರೆಂಟು? ಬಾರಾ? ನಾಯಿ ಸೊಪ್ಪು ಅಂದ್ರೆ ಪ್ರಯೋಗ ಮಾಡ್ತಾ ಇದೀನಿ. ಅದೇನೋ ಹೆಚ್ಚು ಕಡಿಮೆ ನಿನ್ ಮೇಲೆ ಹಾಕ್ಬೇಕಿರಪ್ಪ. 6 ಪ್ಯಾಕ್. ನಾನು ಪಾನಿಪುರಿಗೋಸ್ಕರ ನಾಟಕ ಮಾಡ್ತೀನಿ, ಇವ್ನು ಬಿಸ್ಕೆಟ್ಗೋಸ್ಕರ ನಾಟಕ ಮಾಡ್ತಾನೆ. ನೀನು ಓಪನ್ ಆಗಿ ಬಾಯ್ ಬಿಟ್ಟು ಹೇಳಿದ್ರೆ ಏನೋ ಒಂದ್ ಕೊಡಿಸ್ಬೋದು. ಒಂದ್ ವರ್ಷ ಬಿದ್ದಿರ್ಲಿ ಪಾತ್ರೆಗಳು, ಮಾಡೋಣ, ತೊಳೆಯೋಣ, ನಾವೇ ತೊಳೆಯೋಣ. ಮಳೆಲ್ನಿಂದ ಕೋಳಿ ತರ ಆಗ್ಬಿಟ್ಟು ಬಂದಿದ್ಯಲ್ಲಪ್ಪಿ. ಏನೇ ಗುಡ್ ನ್ಯೂಸ್? ಏನಾದ್ರು ತಿನ್ಬೇಕು ಅನಿಸ್ತೆ ಒಂದ್ ವರ್ಷಕ್ಕೆ ಮುಂಚೆನೆ ಕೇಳಿರ್ಬೇಕು ನಾನು. ಅದೇ ತರ ಕಾಣ್ಬೇಕು ನಾನು. ಅದೇ ತರ ಕಾಣ್ಬೇಕಾದ್ರೆ ನಾನು ಸ್ಲಿಮ್ ಆಗ್ಲೇಬೇಕು. ಬರ್ನಿಂಗ್. ಓ ಮೈ ಗಾಡ್, ವರಲಕ್ಷ್ಮಿ ದೇವಿ ಶಾಪ. ಟೈಲರ್ ಹತ್ರ ಡಾಕ್ಟರ್ ಹತ್ರ ಹೋದ್ಮೇಲೆ ಇಷ್ಟೊತ್ತೇ ಆಗುತ್ತೆ ಟೈಮಿಸ್ ನಾವ್ ಹೇಳಕ್ ಆಗಲ್ಲಪ್ಪಿ. ನನ್ ಕೈ ಸರಿ ಇಲ್ಲ, ಆದ್ರೆ ನನ್ ಬುದ್ಧಿ ಸರಿ ಐತೆ. ಸಾದೇ ದುಡ್ಡನ್ನ ಯಾವ್ದಾರ ಅನಾಥಾಶ್ರಮ ಕೊಡ್ಬೋದಲ್ವಾ? ಈ ಚೈನಲ್ಲಿ ಇದ್ದಿದ್ದು ಗಲೀಜೆಲ್ಲ ಬಿಟ್ಟೈತೆ ಅಂತ ತಾನೇ ಅರ್ಥ. ನೋಡಪ್ಪಿ, ಹೊಸ ಚೈನ್ ನೋಡ. ಕಿಡ್ನಾಪ್ ಮಾಡ್ಕೊಂಡು ತಗೊಂಡೋಗಿ ಅವ್ರು ಕೂಡ ಹಾಕೋಬಿಡ್ತಾರೆ. ಈ ತರ ಸಾಧನೆಗಳು ಮಾಡಿದಾಗ ನಾವು ಸಾಧಕರು ಮಾತಾಡೋ ಮಾತುಗಳಿವು. ಹೊಸ ಚೈನ್ ಆಗೋಯ್ತು ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಶುಕ್ರವಾರ ಫ್ರೆಂಡ್ಸ್. ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆದೆಲ್ಲ ಕೆಲಸ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಟಾಮನ ನೆನ್ನೆ ವಿಡಿಯೋದಲ್ಲಿ ತೋರಿಸಿಲ್ಲ ಅಂತ ತುಂಬ ಜನ ಬೇಜಾರು ಮಾಡ್ಕೊಂಡ್ರಿ. ಅವ್ನು ತೋರಿಸ್ತಿರೋದಕ್ಕೆ ಮೇನ್ ಕಾರಣನೇ ಮುದ್ರಕೊಂಡು ಮಲಗಿರ್ತಾನೆ ಫ್ರೆಂಡ್ಸ್. ಚಳಿಗೆ ವಾತಾವರಣ ಕೋಲ್ಡ್ ಇರೋದ್ರಿಂದ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ. ಇನ್ನೂ ಕೆಲವೊಂದು ಟೈಮು ತೋರ್ಸೋಣ ಅಂದರೆ ನೋಡಿ ಇರಲ್ಲ, ಹಿಂಗಿರುತ್ತೆ ಅವನ ಪರಿಸ್ಥಿತಿ. ಬರಲಿ ತೋರಿಸ್ತೀನಿ ಅವನ ಹತ್ರನೂ ಮಾತುಕತೆ ಎಲ್ಲ ಐತೆ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸ್. ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಕೆಲಸ ವಿಡಿಯೋ ಒಂದು ತಿಂಗಳಿಂದ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ವಿಡಿಯೋ ಅಪ್ಲೋಡ್ ಮಾಡೋದು ಟೈಮಿಂಗ್ಸ್ ಇಲ್ಲ. ಮೊದಲು ಬೆಳಗ್ಗೆನೇ ಅಪ್ಲೋಡ್ ಮಾಡ್ತಿದ್ದೆ, ಹೆಂಗಂದ್ರೆ ಹಂಗೆ ಹೋಗ್ತಿದೆ. ಅಂದರೆ ಓನರ್ ಚೇಂಜ್ ಆಗಿದ್ದಾರೆ, ಸ್ಟ್ರಿಕ್ಟ್ ಇದ್ದಾರೆ. ಕೆಲಸ ಹತ್ರ ತುಂಬ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಅದಕ್ಕಷ್ಟೇ ಒಂದು ಸ್ವಲ್ಪ ದಿನ ನಾನು ಕೆಲಸ ಬಿಟ್ಬಿಡ್ತೀನಿ, ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಗೊತ್ತಿಲ್ಲ ಏನೇನಾಗುತ್ತೋ. ಇನ್ನು ಶಿವನ್ ಕೇಳಬೇಕು, ಇದ್ರ ಬಗ್ಗೆ ಮಾತುಕತೆ ಎಲ್ಲ ಮಾತಾಡಬೇಕು. ಓಕೆ ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ಈ ಸ್ಪೆಷಲ್ ಅಡುಗೆ ಮಾಡೋಕ್ಕೆ ಮೇನ್ ನನ್ನ ತಲೆ ಕೆಡಿಸಿದ ಕಾರಣನೇ ಒಂದು ಹೋಟೆಲ್ಲು. ನಾನು ಯಾವಾಗಲೇ ಪಲಾವ್ ತಿನ್ಬೇಕು ಅನಿಸ್ತರೋ ಅದೊಂದೇ ಹೋಟ್ಲಿಂದ ತರಿಸ್ಕೊಳ್ತೀನಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಸಿಗೋಂಥ ಹೋಟ್ಲು. ಆ ಹೋಟ್ಲಲ್ಲಿ ಏನಂದರೆ ಫ್ರೆಂಡ್ಸ್, ಪಲಾವ್ ಮಾಡ್ತಾರೆ. ಪಲಾವ್ಗೆ ಒಂದು ಇಷ್ಟು ತರಕಾರಿನೇ, ಏನೋ ಇಂಥ ತರಕಾರಿನೇ ಹಾಕಬೇಕು ಅಂತ ಒಂದು ರೂಲ್ಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಹೆಣ್ಮಕ್ಳು. ಅಲ್ಲಿ ಅಡುಗೆ ಮಾಡೋರು ಭಟ್ರು ಗಂಡ್ಮಕ್ಳು. ನಮ್ಮ ರೂಲ್ಸ್ನೇ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಅಂದರೆ ಹಾಕ್ಬಾರ್ ತರಕಾರಿ ಎಲ್ಲ ಹಾಕಿ ಮಾಡ್ತಾರೆ, ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಹಂಗಾಗಿ ನನಗೆ ತಿನ್ನಲೇಬೇಕು ಅದೇ ಥರ ಪಲಾವು ಅಂತ ಅನ್ನಿಸ್ತು. ತಿಂದೆ ನೆನೆ, ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, ಸಾಕಾಗಲಿಲ್ಲ. ಅದಕ್ಕೆ ನಾನೇ ಮಾಡೋಣ ಮನೇಲಿ ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಹಿಂಗೆಲ್ಲ ಮಾಡ್ಬೋದು ಅಂತ. ಅದಕ್ಕೆ ನಾನು ಅದೇ ಥರ ಮಾಡಬೇಕು ಅಂತಿದ್ದೀನಿ. ಇದೊಂದು ಸ್ಪೆಷಲ್ ಪಲಾವ್. ಬನ್ನಿ ಫ್ರೆಂಡ್ಸ್ ಮಾಡೋಣ. ಇವತ್ತು ಪಲಾವ್ ಮಾಡಲೇಬೇಕು ಅನ್ನೋದು ನನ್ನ ರೂಲ್ಸ್ ಅಲ್ಲ ಫ್ರೆಂಡ್ಸ್, ಶಿವದು. ನೆನ್ನೆ ತಿಂತಲ್ಲ, ನಾನೊಂದು 3/4 ಭಾಗ ತಿಂದು ಸ್ವಲ್ಪ ಟೇಸ್ಟ್ ನೋಡಿ ಎಷ್ಟು ಸೂಪರ್ ಆಗೈತೆ ಅಂತ ಕೊಟ್ಟೆ. ತಿಂದು ನೋಡ್ಬಿಟ್ಟು ಇನ್ನೊಂದು ಪ್ಲೇಟ್ ತರಬೇಕಾಗಿತ್ತು, ಚೆನ್ನಾಯ್ತಲ್ಲ ಅಂತ ಹೇಳ್ತು. ನೆನ್ನೆ ಊಟದಲ್ಲಿ ಊಟ ತರಿಸೋ ಕಾರಣ ನಾನು ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಫ್ರೆಂಡ್ಸ್. ರೆಸ್ಟ್ ಇಲ್ಲದೆ ಕೆಲಸ ಮಾಡಿ ತಲೆ ಸಿಡ್ದೋಗಂಗೆ ಆಗಿತ್ತು. ಅದಕ್ಕೆ 10 ಗಂಟೆ ನಿದ್ದೆ ಮಾಡ್ಬಿಟ್ಟೆ, 9 ಗಂಟೆ ನಿದ್ದೆ ಮಾಡ್ಬಿಟ್ಟೆ. ಆಮೇಲೆ ಟೈಮ್ ನೋಡಿದ್ರೆ 9 ಗಂಟೆ. ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅರ್ಜೆಂಟಾಗಿ ಹೋಟ್ಲಲ್ಲಿ ಏನೋ ಶಿವ ತಂದು ಕೊಡ್ತು. ತಿನ್ಬಿಟ್ಟು ಕೆಲ್ಸಕ್ಕೆ ಓಡೋಗಿದ್ದೆ ಅಷ್ಟೇ. ಅದಕ್ಕೆ ಶಿವ ನನಗೂ ಬೇಕು ಆ ಥರ ಪಲಾವು ಅಂತ ಕೇಳ್ತು. ನಿಂಗೂ ಬೇಕಾದ್ರೆ ಬಟಾಣಿ ನೆನೆಸೋ ಜವಾಬ್ದಾರಿ ನೀನು ತಗೋ ಅಂತ ದೊಡ್ಡ ಜವಾಬ್ದಾರಿನ ಶಿವ ಕೊಟ್ಟೆ. ರಾತ್ರಿ ಬಟಾಣಿ ನೆನೆಸೈತೆ. ನೆನೆ ಫುಲ್ ರೆಸ್ಟ್ ಮಾಡಿದ್ದೆ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಒಂದು ಕೆಲಸನೂ ಮುಟ್ಲಿಲ್ಲ ಫ್ರೆಂಡ್ಸ್ ನಾನು. ಶಿವ ಅನ್ನ ಮಾಡಿದ್ದೇನು ತಂಗಳು ಸಾರಿಗೆ ಫುಲ್ ಸೆಂಟಿಮೆಂಟ್ ಆಗಿತ್ತು. ವಿಡಿಯೋ ಮಾಡೋಣ ಅಂತ ಅಂದೆ. ಬೇಡ ವಿಡಿಯೋದಲ್ಲಿ ನೋಡ್ತಾರಂದ್ರೆ ಮತ್ತೆ ಕೇಳ್ತಾರೆ ನಿಮ್ಮ ಫ್ರೆಂಡ್ಸು, ಶಿವಣ್ಣ ಕೈಲಿ ಅಡುಗೆ ಮಾಡಿಸಿ ಅಂತ. ಬೇಡ ಅಂತ ಶಿವನೇ ಸ್ಟಾಪ್ ಮಾಡಿದ್ದು ಫ್ರೆಂಡ್ಸ್. ನೋಡಿ ಎಷ್ಟು ಭಯ ಅಂದ್ರೆ. ಆ ತರಕಾರಿ ಪಲಾವ್ಗೆ ಏನೇನೆಲ್ಲ ಹಾಕಿದ್ರು ಅಂದ್ರೆ ಫ್ರೆಂಡ್ಸ್, ಬದನೆಕಾಯಿ ಹಾಕವ್ರೆ, ಅದು ಎಲ್ಲದೋಗ್ಲಿ ಬೀಟ್ರೋಟ್ ಹಾಕವ್ರೆ. ಪಲಾವ್ಗೆ ಬೆಂಡೆಕಾಯಿ, ಹಾಗಲಕಾಯಿ ಇವೆರಡು ಬಿಟ್ಟು ಎಲ್ಲ ತರಕಾರಿನೂ ಹಾಕ್ತಾರೆ ಫ್ರೆಂಡ್ಸ್. ಅದಕ್ಕೆ ನೋಡ್ಬಿಟ್ಟು ಶಾಕ್ ಆಯ್ತು, ನಾವು ಮಾಡ್ಬೋದಲ್ಲ ಆತರ ಅಂತ. ಮೂಲಂಗಿ ಏನೇನ್ ತರಕಾರಿ ಎಲ್ಲ ಹಾಕವ್ರೆ. ಆದ್ರೆ ನಮ್ಮನೇಲಿ ಆ ತರಕಾರಿ ಎಲ್ಲ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರು ಏನೇನೆಲ್ಲ ಹಾಕಿದ್ರು ಆ ಐಟಮ್ ನಮ್ಮನೇಲಿ ಏನೇನೆಲ್ಲ ಐತೆ ಅದನ್ನ ಮಾತ್ರ ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್. ಒಟ್ನಲ್ಲಿ ಇವತ್ತೊಂದು ವಿಚಿತ್ರ ಪಲಾವ್ ಮಾಡ್ತಾ ಇದ್ದೀನಿ. ಮತ್ತೆ ತುಂಬಾ ಜನ ಪ್ರಾಂಕ್ ವಿಡಿಯೋಸ್ ಕೇಳ್ತಾ ಇದೀರಾ ಫ್ರೆಂಡ್ಸ್. ಅದೇನಂದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರಾಂಕ್ ವಿಡಿಯೋ ಮಾಡಿದ್ರೆ ಶಿವ ಗೊತ್ತಾಗ್ಬಿಡುತ್ತೆ ಪ್ರಾಂಕ್ ಮಾಡ್ತಾ ಇದೀನಿ ಅಂತ. ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡೋಣ ಅಂತ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ದಿನ
ಫುಲ್ ಫ್ರಾಂಕ್ ವಿಡಿಯೋಸೇ ಮಾಡ್ಕೊಂಡು ಹೋಗೋಣ ಆರಾಮಾಗಿ. ಹಂಗಂತ ಶಿವಾಗ ಎದುರಿಸೋತಾರಲ್ಲ, ನಾರ್ಮಲ್ ಆಗಿ ಭಯ ಪಡದೆ ಇರೋ ಥರ. ಎಲ್ಲಿಂದ ಸ್ಟಾರ್ಟ್ ಮಾಡೋದಪ್ಪ? ಒಂದು ಪಲಾವ್ ಮಾಡ್ಬೇಕಂದ್ರೆ ಒಂದು 10 ಜನಕ್ಕೆ ಅನ್ನ ಸಾಂಬಾರು ಮಾಡೋದ್ರ ಸಮ. ಇನ್ನೊಂದು ಪಲಾವ್ ಮಾಡೋಕೆ ಮೇನ್ ಕಾರಣನೇ ತರಕಾರಿ ಎಲ್ಲ ಖಾಲಿ ಮಾಡ್ಬೇಕು ಫ್ರೆಂಡ್ಸ್. ನಾನು ಜಾಸ್ತಿ ದಿನ ಸ್ಟಾಕ್ ಇಟ್ಕೊಂಡು ತಿನ್ಬಾರ್ದು. ಶಿವಾಗ ಯಾರೋ ಹೇಳೋದ್ರಂತೆ, ಅವಾಗಿಂದ 3 ದಿನಕ್ಕೊಂದ್ಸಲ ತರಕಾರಿ ಖಾಲಿ ಮಾಡ್ಬಿಡು, ವಾರಕ್ಕೆ 2 ಸಲ ಆದ್ರೂ ತರಕಾರಿ ತರ ನಾವು ಪ್ಲಾನ್ ಮಾಡ್ಕೊಳ್ಳೋಣ ಅಂತ. ದೊಡ್ಡ ರಾಜಕೀಯ ಪ್ಲಾನ್ ತರ ಮಾಡ್ತಾ ಇದೀವಿ ಇದನ್ನ ನಾವು. ನಿಜ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ತರಕಾರಿ ಇಟ್ಕೊಂಡು ಜಾಸ್ತಿ ದಿನ ತಿನ್ಬಾರ್ದಂತೆ. ಯಾಕೆ? ಆರೋಗ್ಯ ಜೊತೆ ಚಲಾಟ. ಅದಕ್ಕೆ ಈ ತರ ನಿರ್ಧಾರ ತಗೊಂಡು ತರಕಾರಿನೆಲ್ಲ 2-3 ದಿನಕ್ಕೆ ಖಾಲಿ ಮಾಡ್ಕೊಂಡು ತರ ಪ್ಲಾನ್ ಮಾಡ್ಕೊತಾ ಇದೀವಿ. ಮೊನ್ನೆ ತಂದಲ್ಲ, ಅದನ್ನೆಲ್ಲ ಒಂದ್ ಕಡೆಯಿಂದ ಖಾಲಿ ಮಾಡ್ಬಿಡ್ತೀನಿ, ಮತ್ತೆ ಭಾನುವಾರ ಫ್ರೆಶ್ ಆಗಿ ತರಿಸ್ತೀನಿ. ಇದೊಂದು ಹೊಸ ರೂಢಿ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ. ಮತ್ತೆ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ನಾನು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಒಂದಿನ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಬಿಡ್ತೀರಾ ನಮ್ಗೇನೋ ಆಗೈತೆ ಅಂತ. ನಿಜ ಆಗಿತ್ತು ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ತಲೆ ಸಿಗ್ತಾ ಇತ್ತು. ಇವತ್ತು ಶುಕ್ರವಾರ, ಆದ್ರೆ ನಂದು ಪೂಜೆ ಇಲ್ಲ ಇವತ್ತು. ಹಂಗಾಗಿ ಆರಾಮಾಗಿ ಜೀವನ ಹೆಂಗ್ ಹೋಗ್ತೈತೋ ಹಂಗೆ ತಳ್ಕೊಂಡು ಹೋಗ್ತೀನಿ. ಜೀವನ ಅಲ್ಲ, ಇವತ್ತಿನ ದಿನ ಹೆಂಗ್ ಹೋಗ್ತೈತೋ ಹಂಗೆ. ನಾನು ಏನೇನೋ ಪ್ಲಾನ್ ಮಾಡ್ಕೊಂಡೆ, ನಾಳೆ ಫ್ರಾಂಕ್ ವಿಡಿಯೋ ಮಾಡಬೇಕು ಅಂತ ಮೈಂಡಲ್ಲಿ ಬಂತು. ಆಮೇಲೆ ನೋಡಿದ್ರೆ ಇವತ್ತು ಫುಲ್ ಡೇ ಕೆಲಸ ಇರುತ್ತೆ, ಓನರ್ ಬರ್ತಿದ್ದಾರೆ, ಮನೆ ಕ್ಲೀನ್ ಮಾಡಬೇಕು, ಹಂಗೆ ಹಿಂಗೆಲ್ಲ ಇರುತ್ತೆ. ಹಂಗಾಗಿ ನಾರ್ಮಲ್ ಆಗಿ ಬ್ಲಾಗ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್. ಹಿಂಗೆ ಹೋಗ್ತಾ ಆಯ್ತೆ ಜೀವನ. ಹಳ್ಳದಿನೇ ದಾರಿ ಉದ್ದಕ್ಕೂ ಹೆಂಗಿರುತ್ತೆ ಹಂಗಿದೆ ಜೀವನದಲ್ಲಿ. ಶಿವ ಇನ್ನೇನು ಬರುತ್ತೆ ಆಯ್ತಾ ಅಡುಗೆ ಅಂತ. ಎಷ್ಟು ಕೆಲಸ ಫ್ರೆಂಡ್ಸ್. ಬೆಳಗ್ಗೆ ಇದ್ರೆ ಹೆಣ್ಮಕ್ಳಿಗೆ ಏನು, ಬೆಳಗ್ಗೆ ಗಂಡ್ಮಕ್ಳು ಅಮ್ಮಮ್ಮ ಅಂದ್ರೆ ಏನ್ ಕೆಲಸ ಇರುತ್ತೆ? ಕಾಫಿ ಟೀ ಕೊಡಿ, ಅದೊಂದು ಕೆಲಸ ಇರುತ್ತೆ, ಕೇಳೋದು ಮಾತ್ರ. ನಮ್ಗೆ ಎಷ್ಟು ಕೆಲಸ ಇರಬೇಕು? ಮನೆ ಬಾಗಿಲು ನಾವು ಫ್ರೆಶ್ ಆಗಿ ಫಸ್ಟ್ ಮನೆ ಬಾಗಿಲು ಕ್ಲೀನ್ ಮಾಡಿ, ಸ್ಟವ್ ಕ್ಲೀನ್ ಮಾಡಿ, ಮನೆ ಬಾಗಿಲು ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತಕೊಂಡು ಉಜ್ಜಿ ತೊಳೆದು ಎತ್ತು, ಆಮೇಲೆ ಕಾಫಿ ಟೀ ಏನಾದ್ರು ಮಾಡೋದು, ಆಮೇಲೆ ಟಿಫನ್ 1 ಅವರ್ ಅಲ್ಲೇ ಆಗೋಗ್ತೈತೆ. ಅದಕ್ಕೆ ನಂಗೆ ಭಯ ಬೆಳಗ್ಗೆ ಹೊತ್ತು ಎದ್ದೊಳ್ಬೇಕಂದ್ರೆ. ಹುಷಾರ್ ತಪ್ಪಿದಾಗ ಆರಾಮಾಗಿ ಮಲಗ್ಬಿಡ್ಬೇಕು. ಏನೋ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಕೆಲಸ ಮಾಡೋಣ ಅಂತ ಎದ್ವಿ ಅಂದ್ರೆ ನಾವು ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಆಗ್ಬೇಕಾದ್ದೆ. ಆ ರೇಂಜ್ ಕೆಲಸ ಇರ್ತೈತೆ ಮನೇಲಿ. 2 ಇದ್ರು ಅದೇ ಕೆಲಸ, 10 ಜನ ಇದ್ರು ಅದೇ ಕೆಲಸ. ಅದಕ್ಕೆ ನಾನು ರಿಸ್ಕ್ ತಗೊಳಲ್ಲ ಫ್ರೆಂಡ್ಸ್. ಆರಾಮಾಗಿ ಮಲಗ್ಬಿಡ್ತೀನಿ ಸ್ವಲ್ಪ ಹುಷಾರ್ ತಪ್ಪಂದ್ರೆ. ಇದಕ್ಕೆ ಮೇಯ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅವರು ಅಲ್ಲೇ ರೆಡಿ ಮಾಡಿ ಹಾಕ್ತಾರೆ ಫ್ರೆಂಡ್ಸ್. ಮಸಾಲಾಸ್ ಎಲ್ಲ ಹೋಟೆಲಲ್ಲಿ ಯಾವುದು ಸ್ಟಾಕ್ ಇಟ್ಕೊಂಡು ಅಂಥವು ಇಂಥವು ಹಾಕಲ್ಲ. ಅದಕ್ಕೆ ನಾನು ಇವತ್ತು ಫ್ರೆಶ್ ಆಗಿ ರೆಡಿ ಮಾಡ್ತಿದ್ದೀನಿ. ಯಾವತ್ತೋ ಫ್ರೆಶ್ ಆಗಿ ನಾನು ಮಸಾಲ ರೆಡಿ ಮಾಡೋದು. ಆದ್ರೂ ಪೇಸ್ಟ್ ಇದೆ, ಪೇಸ್ಟ್ ಆಗ್ತಾಯಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮನೆಯಲ್ಲೇ ರೆಡಿ ಮಾಡ್ತೀನಿ. ಯಾವ ಅಡುಗೆಗಾದ್ರೂ ರೆಡಿಮೇಡ್ ಪೇಸ್ಟ್ ಹಾಕಿ, ಪಲಾವ್ ಮಾತ್ರ ಮನೇಲೆ ಮಾಡಿ ಸೂಪರಾಗಿ ಟೇಸ್ಟ್ ಬರ್ತಿದೆ ಫ್ರೆಂಡ್ಸ್. ಯಾರಾದರೂ ಯಾವ್ದಾದ್ರು ಹೋಟ್ಲಲ್ಲಿ ಏನಾದರೂ ಅಪರೂಪಕ್ಕೆ ಊಟ ತಿಂದರೆ ನೆಕ್ಸ್ಟ್ ಟೈಮ್ ಅದೇ ಹೋಟ್ಲಿಗೆ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತಾರೆ. ನನ್ನ ಹತ್ರ ಹಂಗಲ್ಲ, ಅದೇ ಥರ ಮನೇಲೆ ಮಾಡಿದ್ಬೇಕು, ಮನೇಲೆ ತಿನ್ಬೇಕು, ಹಿಂಗಿರುತ್ತೆ ಫ್ರೆಂಡ್ಸ್. ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಮನೇಲೆ ಮಾಡ್ತೀನಿ, ಹೊಟ್ಟೆ ತುಂಬ 3 ಹೊತ್ತು ತಿನ್ಬೋದು. ಬದನೆಕಾಯಿ ಹಾಕವ್ರೆ, ನನಗೆ ಶಾಕ್ ಆಗೋಯ್ತು. ಪಲಾವ್ ನೆನೆ ನೋಡಿದ ತಕ್ಷಣ ಇದೇನಿದು ಅಂತ. ಚೆನ್ನಾಗಿತ್ತು. ಬದನೆಕಾಯಿ, ಬೀಟ್ರೋಟು, ಮೂಲಂಗಿ ಇವು ಯಾವೋ ನಾನು ಪಲಾವಲ್ಲಿ ಹಾಕೋದೆ ಕೇಳಿರ್ಲಿಲ್ಲ, ನೋಡಿರ್ಲಿಲ್ಲ. ಎಲ್ಲ ಹಾಕವ್ರೆ. ನಾನು ಹುಷಾರಿಲ್ದೆ ಇವಾಗ ತಾನೇ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಎದ್ದಿದ್ದೀನಿ. ಬೆಳಗ್ಗೆನ ಮನೆ ಕೆಲಸ ಮಾಡಿದ್ದೀನಿ, ಬಂದೆ ಎಂಟಿಗೆ ಒಂದು ಸ್ವಲ್ಪ ಅಡುಗೆ ಕೆಲಸ ಮಾಡೋಣ, ಅಡುಗೆಯಲ್ಲಿ ಸಪೋರ್ಟ್ ಮಾಡೋಣ ಅನ್ನೋದಿರಲ್ಲ ಫ್ರೆಂಡ್ಸ್ ಶಿವಾಗಿ. ಅದಕ್ಕೆ ನಾನು ಮಲಗ್ಬಿಡೋದು ಕೋಪ ಬಂದು. ಅಪರೂಪಕ್ಕೆ ಹೆಲ್ಪ್ ಮಾಡಿದ್ರೆ ನಮಗೂ ಖುಷಿ ಆಗ್ತೈತೆ. ಹುಷಾರಿಲ್ದೆ ಇದ್ದಾಗ ಗಂಡಂಗೆ ಅಡುಗೆ ಮಾಡ್ಕೊಡ್ಬೇಕಪ್ಪ ಅಂತ ಅನಿಸ್ತೈತೆ. ಏನ್ ಮಾಡ್ತೈತೆ ಶಿವಣ್ಣ ಅನ್ಕೊಂಡಿದೀರಾ? ಏನಿಲ್ಲ, ಅವ್ರು ಯಾರೋ ಫ್ರೆಂಡ್ಸ್ ಕರ್ಕೊಂಡು ಮಾತುಕತೆ ಕೂತೈತೆ ಅಷ್ಟೇ. ಒಬ್ರು ಕೇಳ್ತಾ ಇದ್ರಿ, ನಿಮ್ಮ ಮನೆಗೆ ಯಾರು ರಿಲೇಷನ್ಸ್ ಬರಲ್ವಾ, ನೀವು ವಿಡಿಯೋದಲ್ಲಿ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಅಂತ. ಡೈಲಿ ಬರ್ತಾರೆ ಶಿವ ಫ್ರೆಂಡ್ಸು. ಆದ್ರೆ ಮನೆ ತನಕ ಬರೋಷ್ಟು ನಾನು ಯಾರನ್ನೂ ಇಟ್ಕೊಳಲ್ಲ. ಏನಿದ್ರು ಹೊರಗಡೆ ಮಾತಾಡಿಸಿ ಅಲ್ಲೇ ಕಳಿಸ್ಬೇಕು ಅಷ್ಟೇ. ಬರ್ತಾರೆ ಫ್ರೆಂಡ್ಸ್, ಬರ್ತಾರೆ ಡೈಲಿ ಮಾತುಕತೆಗೆ ಬರ್ತಾರೆ ಶಿವ ಜೊತೆ. ಶಿವಣ್ಣ ಮಾತಾಡಲ್ಲ, ಸಾಫ್ಟು ಅಂತೀರಾ. 1 ರೌಂಡ್ ಅಲ್ಲಿ ಏನಾದ್ರು ಕ್ಯಾಮ್ರಾ ಇಟ್ಬಿಟ್ರೆ ಕಿವಿ ಡಮರ್ ಬ್ಲಾಸ್ಟ್ ಆಗ್ಬಿಡ್ಬೇಕು, ಆ ರೇಂಜ್ಗೆ ಮಾತುಕತೆ. ನನ್ನ ಮುಂದೆ ಮಾತ್ರ ಅಮಾಯಕಂತಾರ. ಅಷ್ಟಕ್ಕೂ ನನ್ನ ಮುಂದೆ ಮಾತಾಡೋಕ್ಕೆ ವಾಯ್ಸ್ ಬಿಡೋಕ್ಕೆ ನಾನು ಬಿಟ್ಟರೆ ತಾನೆ ನಾನೇ ಮಾತಾಡ್ತಾ ಇರ್ತೀನಿ ಫ್ರೆಂಡ್ಸ್. ನಿಮ್ಗೆ ನೆನಪಾಯ್ತು, ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಪಲಾವ್ ಮಾಡಿದ ತೊಂಡೆಕಾಯಿ ರೌಂಡಾಗಿ ಒಂದು ಬೀಜ ಬರ್ತೈತೆ, ತೊಂಡೆಕಾಯಿ ಅಂತ ಇದ್ವಿ ನಾವು. ಅದನ್ನ ಏನಂತ ಗೊತ್ತಿಲ್ಲ, ಆ ಕಾಯಿ ಹಾಕ್ತಿದ್ರು. ಆದ್ರೆ ಸುಮಾರು ವರ್ಷಗಳಿಂದ ನಾನು ಆ ಕಾಯಿನೇ ನೋಡ್ಲಿಲ್ಲ. ಯಾವ ತರಕಾರಿ ಅಂಗಡಿನಲ್ಲೂ ನೋಡಿಲ್ಲ. ಅಂದ್ರೆ ತರಕಾರಿ ಬೆಳೆಯೋದೇ ಮರ್ತ್ಬಿಟ್ಟಿದ್ದಾರ ನಮ್ಮ ರೈತರು, ಗೊತ್ತಾಗ್ತಾ ಇಲ್ಲ. ಅಗಲ್ವಾಗಿ ಒಂಥರ ಅವರೆಕಾಯಿಗಿಂತ ಅವರೆಕಾಯಿ ತರ
ಟೇಸ್ಟ್ ಹಿಂಗ ಅಗಲವಾಗಿ ಬರ್ತಿತ್ತು. ಅದ್ರ ₹1 ಕಾಯಿನ್ ತರಲ್ಲ, ಲಿವರ್ ಶೇಪು, ಇನ್ನೊಂದ್ ಸ್ವಲ್ಪ ಅಗಲ. ಆ ಕಾಯಿ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲೂ. ಅದನ್ನ ಮಿಸ್ ಮಾಡ್ತೇನೆ. ನಮ್ಮ ಮನೆಗಳಲ್ಲಿ ಪಲಾವ್ ಮಾಡಿದಾಗ ಆಗ್ತಾ ಇದ್ರು. ಎಲ್ಲೋಗಿದ್ದೆ ಬೆಳಗ್ಗೆಯಿಂದ? ವಾಕಿಂಗ್ ಹೋಗಿದ್ದ? ಜೇನುಳ, ಓ ಮೈ ಗಾಡ್, ಮುಖ ಜಾಮೂನ್ ಆಗ್ಬಿಡ್ತೈತೆ. ಬಾಟಾಮು ಜೇನುಳನ್ ಕೆಣಕ್ತಾವನಲ್ಲ ಇವನು. ನಾನಂತೂ ಕಾಪಾಡಲ್ಲ ರೇ ಟಾಮು. ನಾನು ಜೇನುಳ ಹತ್ರನೂ ಬರಂಗಿಲ್ಲ. ಟಾಮು ಬಾರ ಈ ಕಡೆ ಹೋಗು ಸೈಲೆಂಟ್ ಆಗಿ. ಹಾ, ಅವನಿಗೂ ಗೊತ್ತು ಜೇನುಳ ಕಚ್ತೈತೆ ಅಂತ. ಒಂದೇ ಒಂದ್ ಕಿಸ್ಸು. ಟಾಮು ಟಾಮು ಟಾಮು. ಏನಾದ್ರೂ ಮಾಡ್ಕೋ, ಜೇನುಳ ಹತ್ರ ಮಾತ್ರ ಹೋಗ್ಬೇಡ. ಒಂದೇ ಕಿಸ್ಸು ಫೇಸ್ ನೋಡೋಗ್ಬಿಟ್ಟ. ಅವನ್ಗೂ ಗೊತ್ತಾಗ್ತೈತೆ ಫ್ರೆಂಡ್ಸ್, ಹಾವು ಜೇನುಳ ಎಲ್ಲ ಕಚ್ತವೆ ಅಂತ. ಫ್ರೆಂಡ್ಸ್, ಇವಿಷ್ಟು ತರಕಾರಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬೀಟ್ರೋಟು, ನೆಲ್ಲವರೆಕಾಯಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಬಜ್ಜಿ ಮೆಣಸಿನ್ಕಾಯಿ, ಕ್ಯಾರೆಟ್, ಈರುಳ್ಳಿ, ಬಟಾಣಿ, ಕೊತ್ತಂಬರಿ, ಟೊಮೊಟೊ. ಇದು ಮಸಾಲಾ ಐಟಮ್ಸ್ ಫ್ರೆಂಡ್ಸ್. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ತೆಂಗಿನಕಾಯಿ ಸ್ವಲ್ಪ, ಸೋಂಪು 1 ಸ್ಪೂನು, ಮೆಣಸು 1 ಸ್ಪೂನು, 2 ಲವಂಗ, ಒಂದ್ ಸ್ವಲ್ಪ ಚಕ್ಕೆ. ಇವಿಷ್ಟು ಮಸಾಲ ರುಬ್ಕೋಬೇಕು. ಇದು ಪಲಾವ್ ಸಾಮಾನ್ ಫ್ರೆಂಡ್ಸ್. ಇದರಲ್ಲಿ ಒಂದು 4-5 ಐಟಮ್ಸ್ ಹೆಸರು ಕೊಡ್ತಿರ್ಬೋದು ಅಷ್ಟೇ. ನನಗೆ ಇನ್ಯಾವ ಹೆಸರು ಗೊತ್ತಿಲ್ಲ. ಒಟ್ನಲ್ಲಿ ಇವೆಲ್ಲ ಸೇರಿ ಒಂದು ಪಲಾವ್ ಸಾಮಾನು. ಇವತ್ತು ಪಾತ್ರೆಯಲ್ಲಿ ಮಾಡ್ತಾ ಇಲ್ಲ, ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಬೇಗ ಅಡುಗೆ ಆಗಬೇಕು ಅಂತ ಬಜ್ಜಿ ಮಾಡ್ಕೊಂಡಿರೋ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಈ ಥರ ಪಲಾವ್ಗಳಿಗೆ ಹಾಕೊಬಿಡ್ತೀನಿ. 1 ಸ್ಪೂನ್ ತುಪ್ಪ ಹಾಕೊಂಡು ಪಲಾವ್ ಸಾಮಾನು ಎಲ್ಲ ಹಾಕೊಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಪಲಾವ್ ಸಾಮಾನು ಹಾಕಿ ಅಡುಗೆ ಮಾಡ್ತಾ ಇರೋದು, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಬಾತ್ಗಳಿಗೆ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಬಿಟ್ಟೆ ಜೊತೆಲೆ. ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಆಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. 3 ಟೊಮೊಟೊ ದಪ್ಪನೆ ಕಟ್ ಮಾಡ್ಕೊಂಡಿದ್ದೀನಿ. ಹೆಂಗಿದ್ರು ಸಾಫ್ಟ್ ಆಗುತ್ತೆ ಟೊಮೊಟೊ ಅಂದ್ಬಿಟ್ಟು. ಅದು ಚೆನ್ನಾಗಿ ಫ್ರೈ ಆಗೋಕ್ಕೂ ಮುಂಚೆನೇ ಬಟಾಣಿ, ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಜೊತೆನೇ ಟೊಮೊಟೊನೂ ಫ್ರೈ ಆಗ್ತೈತಲ್ಲ, ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ. ಇದರಲ್ಲಿ ಕಾಮಿಡಿ ಏನಂದರೆ ನಾನು ಬಜ್ಜಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತೈತೆ ಅಂತ ತರಕಾರಿಗೆ. ನಾವು ಫುಡ್ ಕಲರ್ ಹಾಕಂಗಿಲ್ಲ, ಬೀಟ್ರೋಟ್ ಕಲರೇ ಅಲ್ಲಿ ಆಗ್ತಾ ಐತೆ, ಸಖತ್ತಾಗಿರ್ತಾಯಿತ್ತು. ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಂಗಿನಕಾಯಿ ಜಾಸ್ತಿ ಹಾಕಿ ರುಬ್ಕೊಳಕ್ಕೆ ಹೋಗ್ಬಾರ್ದು. ಈ ಮಸಾಲೆ ಎಲ್ಲ ತರಕಾರಿಗೆ ಚೆನ್ನಾಗಿ ಹಿಡಿಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಹಾಕೋವರೆಗೂ ನಾವು ಸೈಡಲ್ಲಿ ಬಿಸಿನೀರು ಕಾಯಕ್ಕಿಟ್ಟಿದ್ದೆ. ಬಿಸಿನೀರಲ್ಲಿ ಹಾಕಿದ್ರೆ ಬೇಗ ಅಡುಗೆ ಆಗ್ತಿತ್ತು ಅಂದ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದಾಟ್ಕೊಂಡೆ. ನಾನು ರೇಷನ್ ಅಕ್ಕಿಲೇ ಮಾಡ್ತಾ ಇರೋದು. ಇದು ಚೆನ್ನಾಗಿ ಬರ್ತೈತೆ ನಮ್ಮ ಮನೇಲಿ ಉದ್ರಾಗಿ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸೈಡಲ್ಲಿ ಕಾಯಿಸಿಟ್ಕೊಂಡಿರೋ ಬಿಸಿನೀರು ಹಾಕ್ಕೋಬೇಕು. ಸೋನಾ ಮೊಸರು ಅಕ್ಕಿಲಿ ಮಾಡೋದಾದರೆ ಅಕ್ಕಿನ ತೊಳೆದು, ಅಂದರೆ ಸ್ಟಾರ್ಟಿಂಗ್ ಅಡುಗೆ ಸ್ಟಾರ್ಟ್ ಮಾಡುವಾಗೇ ತೊಳೆದಿಟ್ಕೊಂಡಿದ್ರೆ ಆಮೇಲೆ ಸಾಫ್ಟಾಗಿ ಬರ್ತೈತೆ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ರೆ. ಆಮೇಲೆ ಇದು ಕುದಿಬೇಕಾದ್ರೆ ಧನಿಯಾ ಪುಡಿ ಒಂದು ಸ್ವಲ್ಪ, ಒಂದು ಸ್ಪೂನಷ್ಟು, ಖಾರದ ಪುಡಿ ಸ್ವಲ್ಪ ಬೇಕಾಯಿತು. ಖಾರ ಸ್ವಲ್ಪ ಬೇಕು. ಹಸಿಮೆಣ್ಸಿಕಾಯಿ ಖಾರ ಇದ್ದಿದ್ರೆ ಹಾಕ್ಕೊಳ್ತಾ ಇರಲಿಲ್ಲ, ಖಾರ ಕಮ್ಮಿ ಇತ್ತು. ಹಂಗಾಗಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಆಗಲೇ ಉಪ್ಪು ಹಾಕ್ಕೊಂಡಿದ್ದೆ, ಉಪ್ಪು ನೋಡಿ ಹಾಕ್ಕೊಂಡು ಆಮೇಲೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡೆ. ಜಾಸ್ತಿ ಅಕ್ಕಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಅಂತ. ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಫುಡ್ ಕಲರೇ ಹಾಕಂಗಿಲ್ಲ, ಫುಡ್ ಕಲರ್ ಇದೇ ಆಗೋಯ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲೋ ಫ್ಲೇಮಲ್ಲೇ ಕ್ಯಾಪ್ ಕ್ಲೋಸ್ ಮಾಡಿ 1 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಚೆನ್ನಾಗಿರುತ್ತೆ. ಆಲ್ರೆಡಿ ಒಂದು ಸಲ ಅರ್ಧಂಬರ್ಧ ಬೇಯಿಸ್ಕೊಂಡಿರ್ತೀವಿ. ಆಮೇಲೆ 1 ವಿಸಿಲ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತಳನೂ ಅಂಟಲ್ಲ. ಯಾರಾದರೂ ಅನ್ನ ಮಾಡ್ಬೇಕಾದ್ರೆ ತಳ ಅಂಟ್ತಾ ಇದ್ರೆ, ಪಲಾವು, ಬಾತು, ಬಿರಿಯಾನಿ ಮಾಡ್ಬೇಕಾದ್ರೆ ಈ ಟಿಪ್ ಫಾಲೋ ಮಾಡಿ. ನಮ್ಮ ಕಲರ್ಫುಲ್ ಪಲಾವ್ ರೆಡಿ. ಸ್ಮೆಲ್ ಅಂತೂ ಸೂಪರಾಗಿ ಬರ್ತೈತೆ. ಸೇಮ್ ನಾನು ಹೆಂಗೆ ಅಂದ್ಕೊಂಡಿದ್ದು ಹಂಗೆ ಬಂದೈತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ನೋಡ್ಬೇಕು ಹಂಗೆ ಆಯ್ತಾ ಇಲ್ವಾ. ಶಿವನ್ ಕರ್ದೆ ಆಮೇಲೆ ಬರ್ತೀನಿ ಅಂತ. ನನಗೆ ಸ್ಮೆಲ್ ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಫಸ್ಟ್ ಟೈಮ್ ಶಿವನ್ ಟೇಸ್ಟ್ ಕೇಳಿದೆ, ನಾನೇ ತಿಂತಾ ಇದ್ದೀನಿ. ಸೂಪರ್ ಬಂದೈತೆ. ಕಲರ್ಫುಲ್ ಬಾತು ಸಕ್ಕತ್ತಾಗಿ ಬಂದೈತೆ. ಚಟ್ನಿ ಮೊಸರು ಬಜ್ಜಿ ಇದ್ದಿದ್ರೆ ಫುಲ್ ಕಂಪ್ಲೀಟ್ ಆಗ್ತೈತೆ ಫ್ರೆಂಡ್ಸ್. ಚಟ್ನಿ ಮಾಡೋಷ್ಟು ಟೈಮ್ ಇಲ್ಲ, ಮೊಸರು ಬಜ್ಜಿ ತಿನ್ನೋಷ್ಟು ಧೈರ್ಯ ಇಲ್ಲ, ಯಾಕಂದ್ರೆ ಕೋಲ್ಡ್ ವಾತಾವರಣ. ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಪಲಾವ್. ನೀನಂತೂ ಕಳೆದೋಗ್ತೀಯ ಟಾಮ್ ತಿನ್ಬಿಟ್ರೆ. ಟೇಸ್ಟ್ ಮಾತ್ರ ಸೂಪರ್ ಬಂದೈತಪ್ಪಿ ಫ್ರೆಂಡ್ಸ್. ಇವಾಗ ಕೈ ತೊಳ್ದಿಲ್ವಂತೆ, ಅದಕ್ಕೆ ನಾನು ಟೇಸ್ಟ್ ಹೇಳಲೇಬೇಕು ಅಂತ ಕರೆದೆ. ಸೂಪರ್
ಸಕ್ಕತ್ತಾಗಿ ಬಂದೈತಪ್ಪಿ. ಮಧ್ಯೆ ಮಧ್ಯೆ ಬೀಟ್ರೋಟು ಅವೆಲ್ಲ ನಂಗೆ ಸಖತ್ ಇಷ್ಟ ಆಯ್ತಪ್ಪಿ. ನೋಡೋದಕ್ಕೂ ಅಷ್ಟೇ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತೈತೆ ಫ್ರೆಂಡ್ಸ್ ಬಾತು. ಅಯ್ಯ 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 ಅಯ್ಯ. ಬಿಸಿ ಇರ್ಬೋದು, ಸ್ವಲ್ಪ ಆರಿಸ್ಕೊಂತೀನಿ ಆಯ್ತಾ. ಟೇಸ್ಟ್ ಹೇಳು ರಾಮ ಹೆಂಗೈತೆ ಅಂತ ತಿನ್ಬಿಟ್ಟು. ಇನ್ನು ಸ್ವಲ್ಪ ಬಿಸಿ ಐತೆ. ಬಿಸಿ ಬಿಸಿ ತಿನ್ಬೇಕು ಟಾಮ್. ಟಾಮ್ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರ್ತೈತೆ. ಇಷ್ಟೊತ್ತು ನಾನು ಕುದಿಯೋದು ತಿಂದಿದ್ದೀನಿ ಗೊತ್ತಾ. ನಿನ್ನಷ್ಟು ಬಕಸುರಿ ನನ್ನಲ್ಲ ಅಂತ ಅನ್ಕೋತ ಅವ್ನ ಮೈಂಡಲ್ಲಿ. ಅವನಿಗೆ ಪಲಾವು, ಟೊಮೊಟೊ ಬಾತು, ಮಸಾಲಾ ಸಾಂಬಾರ್ಗಳು ಇಷ್ಟ ಫ್ರೆಂಡ್ಸ್. ಬೇಳೆ ಸಾರು, ಹುಳಿ ಸಾರು ಏನು ತಿನ್ನಲ್ಲ. ಓಕೆ ಓಕೆ ಬಾ. ನೋಡಿ ಬಿಸಿ ಇದ್ರೆ ತಿನ್ನಲ್ಲ, ಆರಿಸ್ಕೊಂಡು ತಿನ್ಬೇಕು ತಾನೆ. ಇರು ಒಂದೆರಡು ನಿಮಿಷ ಆರೋಗ್ತೈತೆ. ಜಾಸ್ತಿ ಬಿಸಿ ಇಲ್ಲ ತಿನ್ನು ಟಾಮ್, ಬೆಚ್ಚಗೈತೆ ಅಷ್ಟೇ. ಒಬ್ಬ ಸರ್ಕಸ್ ಮಾಡ್ತಾವನೆ. ನೋಡಿದ್ರೆ ಫ್ರೆಂಡ್ಸ್ ಇವನಿಗೆ ಎಷ್ಟು ಗಾಂಚಲಿ ಐತೆ ಅಂತ. ಟಾಮ್ ಬಾ, ನನ್ ಕೆಲ್ಸಕ್ಕೆ ಟೈಮ್ ಆಗ್ತೈತೆ ಟಾಮ್. ನೋಡಪ್ಪ ಅವನ್ಗೆ ಎಷ್ಟು. ಟಾಮ್ ಟಾಮ್ ಊಟ ಹಾಕಿಟ್ರೆ ಎಷ್ಟು ಗಾಂಚಲಿ ಬಂದೈತೆ ಅಂದ್ರೆ ಅವನ್ಗೆ. ದಿಸ್ ಇಸ್ ಫಾರ್ ಯು. ಸೋ ಮೆನಿ ಡಾಗ್ಸ್, ನೋ ಫುಡ್, ನೋ ಈಟಿಂಗು, ನೋ ಬಿಸ್ಕೆಟ್, ನೋ ಮಿಲ್ಕು. ನಿನ್ಗೆ ಎಲ್ಲ ಇದ್ದು ದುರಂಕಾರ. ಇದು ಮಾತ್ರ ಇಂಗ್ಲಿಷಲ್ಲಿ ಹೇಳಕ್ ಬರಲ್ಲ ನನಗೆ. ಆವಾಜ್ ಹಾಕ್ತಾರೆ ಹೋಗ್ತಾ ಇರ್ತೀಯಲ್ಲ ಟಾಮು. ಅದೇ ನಿನ್ ಮಾತಿನ ಅರ್ಥ ಏನ್ ಟಾಮ್? ನಾನು ಮಾಡೋ ಅಡಿಗೆ ನೀನ್ ಸಹ ತಿನ್ನಕ್ಕಾಗಲ್ಲ ಅಂತ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತನಾ? ಓ ಮೈ ಗಾಡ್. ಅಲ್ಲಂತೆ ಫ್ರೆಂಡ್ಸ್. ಟಾಮ್ ಬಾರೋ. ನೋಡಿ ಫ್ರೆಂಡ್ಸ್ ಅವನ ಮೂಡ್ ಹಂಗಿರುತ್ತೆ. ಒಂದೊಂದ್ಸಲ ಪಲಾವು ಸಹ ತಿನ್ನಲ್ಲ. ನಾನು ಮೊನ್ನೆಯಿಂದ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಟಾಮಗೆ ಪಲಾವ್ ಇಷ್ಟ, ಟೊಮೊಟೊ ಬಾತ್ ಇಷ್ಟ ಅಂತ. ಅವನದು ಸಹ ಸ್ಮೆಲ್ಲು ಸಹ ನೋಡ್ತಾ ಇಲ್ಲ. ಅಂದ್ರೆ ನಾನು 2 ತಟ್ಟೆ ಗಡತ್ತಾಗಿ ತಿಂದಿದ್ದೀನಿ ನಿದ್ದೆ ಬರೋ ಥರ. ಇನ್ನೆಷ್ಟು ಟೇಸ್ಟಾಗಿ ಮಾಡಾಕ್ಬೇಕು ಅಂದರೆ ಅವನಿಗೆ ನಾನ್ ವೆಜ್ಜು ಆಸೆ ಆಗಿದೆ ಫ್ರೆಂಡ್ಸ್. ಗೌರಿ ಹಬ್ಬದ ತನಕ ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಗೌರಿ ಹಬ್ಬದ ತನಕ ಬಿಡೋಣ ಅಂತಲೇ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಆಲ್ಮೋಸ್ಟ್ ವರಲಕ್ಷ್ಮಿ ಹಬ್ಬದಿಂದ ನಾವು ನಾನ್ ವೆಜ್ ಮಾಡಲೇ ಇಲ್ಲ. ಮನೆ ಬಾಗಿಲೆಲ್ಲ ಕ್ಲೀನಾಗಿ ನೀಟಾಗೈತೆ, ಯಾವುದೇ ಅದು ಇದು ಇಲ್ಲದೆ. ಇವಾಗ ನಾನ್ ವೆಜ್ ಮಾಡಿಬಿಟ್ಟು ಅಂದರೆ ಮತ್ತೆ ಗೌರಿ ಹಬ್ಬಕ್ಕೆ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡಬೇಕಾಗುತ್ತಲ್ಲ, ಅದಕ್ಕೆ ಹೆಂಗಿದ್ರು ಕ್ಲೀನ್ ಮಾಡಬೇಕು. ಅಷ್ಟೊಂದು ಕೆಲಸ ಇರಲ್ಲ. ನಾನ್ ವೆಜ್ ಮಾಡಿಬಿಟ್ರೆ ಜಾಸ್ತಿ ಕೆಲಸ ಇರುತ್ತೆ. ಅದಕ್ಕೆ ಇನ್ನೊಂದು ವಾರ ಬಿಡ್ತಾ ಇದ್ದೀವಿ ಫ್ರೆಂಡ್ಸ್. ಓ ಮೈ ಗಾಡ್, ಈ ದುಃಖದ ಪರಿಸ್ಥಿತಿಯಲ್ಲಿ ಏನು ಮಾತಾಡೋಕೆ ನನಗೆ ಮಾತು ಬರಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದೆ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಶಿವ ಊಟ ಹಾಕ್ಕೊಡು ಅಂದ್ಬಿಟ್ಟು ಆ ಕಡೆ ಹೋಗೈತೆ. ಬರಲಿ ಆಮೇಲೆ ಹಾಕ್ಕೊಡ್ತೀನಿ. ಕಲರ್ಫುಲ್ ರೈಸ್, ಬ್ಯೂಟಿಫುಲ್ ಹಸ್ಬೆಂಡ್. ಹಾಟ್ ಬಾಕ್ಸಲ್ಲಿ ಹಾಕಿಲ್ಲ, ಕುಕ್ಕರಲ್ಲೇ ಪ್ಯಾಕ್ ಮಾಡಿಟ್ಟಿದ್ದೆ ಬಿಸಿರ್ಲಿ ಅಂತ. ಸೂಪರ್, ಸಕ್ಕತ್ತಾಗೈತಲ್ಲಪ್ಪಿ. ಚಿಕನ್ ಪೀಸಾ? ಟಾಮ್ ಪೀಸ್ ಇದೆ ಕೊಡ್ಲಾ? ಮತ್ತೆ ಇನ್ನು 15 ದಿನ ನೋ ಟಾಕಿಂಗ್, ನೋ ನಾನ್ ವೆಜ್, ನೋ ಲೆಗ್ ಪೀಸ್, ನೋ ಪೀಸ್, ಓನ್ಲಿ ವೆಜ್ ಪೀಸ್. ಅದಕ್ಕೆ ನಾವು ಪಾರ್ಟಿ ಮಾಡೋಣ, ವೆಜ್ ಪಾರ್ಟಿ ಮಾಡೋಣ ಅಪ್ಪಿ. ವಿ ಆರ್ ಗೋಯಿಂಗ್ ಟು ರೆಸ್ಟೋರೆಂಟ್. ಹಾ, ಯಾವ ರೆಸ್ಟೋರೆಂಟು? ಬಾರಾ? ರೆಸ್ಟೋರೆಂಟ್ ಅಂದ್ರೆ ಬಾರಾ? ಅಪ್ಪಿ ನಾವಿಬ್ರು ಒಳ್ಳೆ ಜೋಡಿ. ರೆಸ್ಟೋರೆಂಟ್ ಅಂದ್ರೆ ಊಟ ತಿನ್ನೋದಪ್ಪಿ. ಕಡಿಮೆ ಊಟ ಜಾಸ್ತಿ ಬಿಲ್ ಕಟ್ಟೋದೇ ರೆಸ್ಟೋರೆಂಟು, ಜಾಸ್ತಿ ಊಟ ಕಡಿಮೆ ಬಿಲ್ ಕಟ್ಟೋದೇ ರೋಡ್ ಸೈಡ್ ಊಟ. ಹೋಗೋಣ ರೆಸ್ಟೋರೆಂಟು. ಸಂಜೆ ರೆಡಿ ಆಗ್ಲಾ? ಓ ಮೈ ಗಾಡ್. ನಾವು ಚೆನ್ನಾಗಿ ಗಡತ್ತಾಗಿ 2 ತಟ್ಟೆ ಬಾರಿಸಿದೀವಿ. ಆವಾಜು ನೀವು ತಿನ್ನಿ. ಚೆನ್ನಾಯ್ತಲ್ಲಪ್ಪಿ, ನಂಗೆ ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್ ಇವತ್ತು ಮಾತ್ರ. ಮಾರ್ಬಿಡು. ಎಷ್ಟಕ್ಕೆ? ಒಂದು 10 ಲಕ್ಷ. 10 ಲಕ್ಷ ಬರೋದು, 1-2 ಸಾವಿರ ಕೊಡ್ತಾರೆ. ಮಾರೋದ್ರಲ್ಲೇ ಐತೆ ಫ್ರೆಂಡ್ಸ್.
ಇವಾಗ ನಾವ್ ಈ ಚೈನ್ ಮಾಡ್ತಾ ಇದೀವಿ ಬೆಳ್ಳಗೆ. ಇದು ಬೆಳ್ಳಗಾಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪಿ? ಸೋಪ್ ಹಾಕೋ ತಿಕ್ಕು. ವರ್ಕ್ ಆಗಲ್ಲ. ಅದಕ್ಕೂ ಮೇಲೆ ಏನಾದ್ರು ಬೇಕು. ಏನು ಐಡಿಯಾ ಗೊತ್ತಿಲ್ಲ. ಯೋಚನೆ ಮಾಡು. ಗೊತ್ತಿಲ್ಲ. ನಿನ್ ಮುಖಕ್ಕೆ ಏನಾಗ್ತಿ ಬೆಳ್ಳಗಕ್ಕೆ? ಕರಂಗದೆ. ಕನೋಲಲ್ಲಿ ವರ್ಕ್ ಆಗಲ್ಲ. ಸೋಪ್. ನಾಯಿ ಸೊಪ್ಪು. ಬಟ್ಟೆ ಸೊಪ್ಪು. ಅದಕ್ಕೂ ಮೇಲೆ ಗೊತ್ತಿಲ್ಲ. ನನ್ಗೂ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾನು ಇತ್ತೀಚೆಗೆ ನೀವ್ ಹೇಳದ್ಮೇಲೆ ಕಾಲ್ ಚೈನ್ ಹಾಕೊಳಕ್ ಅಭ್ಯಾಸ ಮಾಡ್ಕೊಂಡಿದೀನಿ. ಏನ್ ಹಾಕಿದ್ರೆ ಬೆಳ್ಳಗಾಗ್ತಿದೆ ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಯಾರೋ ಚೈನು ಏನೋ ತೊಳೆದಿದ್ ನೆನಪೈತೆ, ಹಂಗೆ ನಾನು ಟ್ರೈ ಮಾಡ್ತಾ ಇದೀನಿ. ಈಗ ಇದೇನಾದ್ರು ನಾನು ತೊಳಿಬೇಕಾದ್ರೆ ಕರ್ಗೋದ್ರೆ ನೀನೇ ಜವಾಬ್ದಾರಿ. ಕರ್ಗೋಗ್ತೈತಿ, ಇದು ಪೂರ್ತಿಯಾಗಿ ಮೆಲ್ಟ್ ಆಗೋಗ್ತೈತೆ. ಇದು ಒಂದು ಪ್ರಯೋಗ ಮಾಡ್ತಾ ಇದೀನಿ, ಫುಲ್ ಮೆಲ್ಟ್ ಆಗೋ ತರ. ಬೆಂಕಿ ಹಾಕಿಯಾ? ಬೆಂಕಿಲ ಚೆನ್ನಾಗಿ ಬೇಯಿಸೋದು, ಅದ್ ಕರ್ಗೋಗ್ತೈತೆ. ಸರಿ, ಕರ್ಗಿಸೋ. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನಾವಿವಾಗ ಬೆಳ್ಳಿ ತೊಳೆಯೋಣ. ನಾವು ಬೆಳ್ಳಿ ತೊಳೆಯೋ ಕೆಲಸನೂ ಮಾಡ್ತೀವಿ ಆಗಾಗ ಅಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಮಾಡ್ಬೇಕಾದ ಮೇನ್ ಕೆಲಸ ಬಿಸಿನೀರು ಕಾಯಿಸ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗ ನಾನು ಅದಕ್ಕೆ ಬಿಸಿನೀರು ಕಾಯಿಸಕ್ ಇಟ್ಟಿದ್ದೀನಿ. ಈ ಬಿಸಿನೀರಿಗೆ ಏನು ಹಾಕೊಳಂಗಿಲ್ಲ, ಯಾಕೋ ಸ್ವಲ್ಪ ಭಯ ಆಗ್ತೈತೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ. ಆದ್ರೂ ಮಾಡೋಣ ಫ್ರೆಂಡ್ಸ್. ಅಂದ್ರೆ ಜಾಸ್ತಿ ಗಲೀಜಾಗಿದ್ರೆ ಬೆಳ್ಳಿಗಳು ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಅದು ಹಂಗೆ ಮಾರ್ಕ್ ಆಗಿ ಸ್ಟಾಕ್ ಆಗ್ಬಿಟ್ರೆ ಅಸಹ್ಯವಾಗಿ ಕಾಣಿಸ್ತೈತೆ. ಅದಕ್ಕೆ ಬೇಗ ಅಲ್ಲಿಲ್ಲೇ ಒಂದ್ ತಿಂಗಳಿಗೊಂದ್ಸಲ ತೊಳ್ಕೊಬೇಕಾಗುತ್ತೆ. ಬಿಸಿನೀರ್ ಕಾಯಿಲಿ, ಆಮೇಲೆ ಒಂದು ಪ್ರಯೋಗ ಮಾಡೋಣ. ಕ್ಲೀನ್ ಆಗುತ್ತಾ ಇಲ್ವಾ ಇದು ಕಾಯ್ದು ನೋಡುವ. ಅಪ್ಪಿ ಬಾ, ನಾವೆಲ್ಲ ಹೋಗಿ ಬರ್ತೀವಿ. ಅಂದ್ರೆ ಪ್ರಯೋಗ ಮಾಡ್ತಾ ಇದೀನಿ, ಅದೇನೋ ಹೆಚ್ಚು ಕಡಿಮೆ ನಿನ್ ಮೇಲೆ ಹಾಕ್ಬೇಕಿರಪ್ಪಿ. ಪಾನಿಪುರಿ ಯಾವ ಖುಷಿಗೆ? ಏನ್ ಖುಷಿ? ಅಪ್ಪಿ ಟಾಮ ಅನ್ನ ತಿಂದಿಲ್ಲ, ಏನಾಯ್ತು ಅವನು? ಏನ್ ಕತೆ ಕೇಳು. ಟಾಮ ಅನ್ನ ತಿನ್ನಲ್ಲ ಅಂದ್ರೆ ಏನ್ ಕಾರಣ? ಹೆಂಗಾಡ್ತಾವ ನೋಡು, ಅನ್ನ ತಿಂದಿಲ್ಲ. ಅವಾಜ್ ಹಾಕ ಅವನ್ಗೆ, ಅವಾಜ್ ಹಾಕ. ಅಲ್ಲೇ ಹೇಳು, ನನ್ನ ಹತ್ರ ಅಲ್ಲ. ನನ್ನ ಹತ್ರ ಯಾಕೋ ಬರ್ತೀಯಾ? ಯಾಕೆ ತಿಂದಿಲ್ಲ? ಬೇಡ ಅಂತವನೆ. ಮಸಾಲೆ ಐಟಮ್ ಬೇಕು. ಮಸಾಲೆ ಹಾಕಿದೀನಿ ಟಾಮ, ಅದ್ರೊಳಗೆ ಬಿರಿಯಾನಿ ತರ ಐತೆ, ತಿನ್ನೋ ಟಾಮ. ನಾನ್ ವೆಜ್ ಬೇಕಾ ಟಾಮು? ಇನ್ನೊಂದ್ ವಾರ ತಡ್ಕೊಳ, ಬತ್ತೈತೆ ನಾನ್ ವೆಜ್. ಜಮಾಯಿಸನ ಕೋಳಿದು 6 ಪ್ಯಾಕ್ ನಾಚಿಕೆ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ ಬಿಸಿನೀರು ನೋಡೋಣ. ಫ್ರೆಂಡ್ಸ್, ಇದ್ರಲ್ಲಿ ಸೋಪ್ ಪುಡಿ ಸ್ವಲ್ಪ ಮತ್ತೆ ಸೋಡಾ ಸ್ವಲ್ಪ ತಗೊಂಡಿದೀನಿ. ಇದು ಬಿಸಿನೀರು ಚೆನ್ನಾಗಿ ಕಾಯ್ದೈತೆ, ಇದಕ್ಕೆ ಇವೆರಡು ಹಾಕ್ಕೋಬೇಕು. ಆಮೇಲೆ ಬೆಳ್ಳಿ ಚೈನು ಹಾಕ್ಕೋಬೇಕು. ಇದು ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಕುತ್ಸಂಗಿಲ್ಲ ಇದನ್ನೇನು. ಬಿಸಿನೀರಲ್ಲೇ ಈ ತರ ಮಿಕ್ಸ್ ಮಾಡಿ ಹಾಕಿಡ್ಬೇಕು ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಹೋಗ್ಬೋದು ಅಂತ ಒಂದು ನಂಬಿಕೆ. ಇದು ಯಾರೋ ಟ್ರೈ ಮಾಡಿದ್ದು ನೋಡಿದೀನಿ ಚಿಕ್ಕ ವಯಸ್ಸಲ್ಲಿ, ಹಂಗಾಗಿ. ಅಪ್ಪ ನಾನು ಪ್ರಯೋಗ ಮಾಡಿದ್ಮೇಲೆ ಹೋಗ್ವೇ ಬಾ. ಏನೋ ಒಂದು ಪ್ರಯೋಗ ಮಾಡ್ತಾ ಇದೀನಿ. ಏನ್ ಟಿಪ್ ಟಾಪ್ ಆಗಿ 1ನೇ ಕ್ಲಾಸ್ ಹುಡ್ಕೊಂತಾರ ತಲೆ ಬಚ್ಕೊಂಡು ಹೋಗ್ತಾ ಇದೀಯಾ? ಇವನ್ನ ಕರ್ಕೊಂಡೋಗ್ ಜೊತೆಲಿ. ಟಾಮು ಹೋಗ್ತಾ ಇರೋ ಮನೆ ಬಿಟ್ಟು. ವಾವ್, ಮೋಡ ಕವಿದ ವಾತಾವರಣ, ಚಳಿ ವಾತಾವರಣ, ಮಳೆಯಾಗುವ ಸಾಧ್ಯತೆ. ಏನೈತೆ? ಅವನ್ ತಿನ್ನಲ್ಲ ಅಂದ್ರೆ ನೀನೇನ್ ಮಾಡ್ತೀಯ? ಅವನೇನು ಮಾಡಕ್ಕಾಗಲ್ಲ, ಅದಕ್ಕೆ ಅವನ್ ಇಷ್ಟು ಉಬ್ಬಿರೋದು. ಊಟ ತಿಂದಿರ ಅಪ್ಪಿ, ಅವನು ಊಟ ತಿಂದಿರ ಇದ್ದಾಗೆಲ್ಲ ನೀನೋಗಿ ಬಿಸ್ಕೆಟ್ ತಗೋಬತ್ತಿಯಲ್ಲ, ಅದಕ್ಕೆ ಅವ್ನು ಓವರ್ ಆಕ್ಟಿಂಗ್ ಮಾಡ್ತಾವನೆ ತಾನೇ ಟಾಮ್? ಬಿಸ್ಕೆಟ್ಗೋಸ್ಕರ, ನಾನು ಪಾನಿಪುರಿಗೋಸ್ಕರ ನಾಟಕ ಮಾಡ್ತೀನಿ, ಇವ್ನು ಬಿಸ್ಕೆಟ್ಗೋಸ್ಕರ ನಾಟಕ ಮಾಡ್ತಾನೆ. ಕರ್ಕೊಂಡೋಗಪ್ಪಿ ಇವನ್ನ ನಿನ್ ಜೊತೆ. ಏನ್ ಬೇಕು ಹೇಳು ನಿನ್ಗೆ? ಏನ್ ಬೇಕು? ನಾನ್ ವೆಜ್ ಬಿಟ್ಟು ಬೇರೆ ಏನ್ ಬೇಕು ಹೇಳು? ಗೊಜ್ಜು ಅನ್ನ ಬೇಕಾ? ಖಾರ ಅನ್ನ ಬೇಕಾ? ಚಿತ್ರಾನ್ನ ಬೇಕಾ? ಬಿಸ್ಕೆಟ್, ಲೆಗ್ ಪೀಸ್, ಆಲ್ ಪೀಸ್ ಎಲ್ಲ ಬೇಕಾ? ನೀನು ಓಪನ್ ಆಗಿ ಬಾಯ್ ಬಿಟ್ಟು ಹೇಳಿದ್ರೆ ಏನೋ ಒಂದು ಕೊಡಿಸ್ಬೋದು. ನೀನ್ ಹಿಂಗೆ ಓವರ್ ಆಕ್ಟಿಂಗ್, ಊಟ ಬಿಟ್ಟೋದೆಲ್ಲ ಇಟ್ಕೋಬೇಡ. ಏನ್ ನಿನ್ ಫೀಲಿಂಗು ಅಪ್ಪಿ? ಐ ಥಿಂಕ್ ಹಿ ಈಸ್ ಫಾಲ್ ಇನ್ ಲವ್. ಫಾಲ್ ಇನ್ ಲವ್ ಟಾಮು. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಬೇಗ ಬನ್ನಿ, ನಾವು ಹೋಗೋಣ.
ಮಳೆ ಬತ್ತೈತೆ. ಹೋಗ್ಲಾ ಬೇಡವಾ ಗುರಾಯಿಸ್ತಾವನೆ. ಎದೊಳ್ತಾನೆ. ಅಷ್ಟೇ ಅವನ ಕತೆ. ಹೋಗ್ತಾ ಇರ್ತಾನೆ. ಇವತ್ತು ಸಂಜೆ ಏನು ಕೆಲಸ ಮಾಡಿದೆ ಇಷ್ಟು ಆರಾಮಾಗಿದ್ದೀನಿ ಅಂದ್ರೆ ಕಾರಣ ಇಷ್ಟೇ ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ, ಅದಕ್ಕೆ ಜಾಲಿ ಆಗೈತೆ. ನಾನು ಅನ್ಕೊಳ್ತೀನಿ ಇವತ್ತು ಎಷ್ಟು ಚೆನ್ನಾಗೈತಲ್ಲ, ನಾಳೆ ನಂಗೆ ಮಾಡೋಣ, ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಡೋಣ, ಸಂಜೆ ಬಂದು ರೆಸ್ಟ್ ಮಾಡೋಣ ಹಿಂಗೆಲ್ಲ ಅನ್ಕೊಳ್ತೀನಿ. ಆದರೆ ಮೈ ಬಾರ ಫ್ರೆಂಡ್ಸ್, ಚಳಿನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಚಳಿನಲ್ಲಿ ಒಂದೆರಡು ದಿನ ಕೆಲಸ ಮಾಡಿದಂದ್ರೆ ಹಾಸಿಗೆ ಹಿಡಿತೀನಿ. ಯಾಕೆ ಬೇಕು, ನಿಧಾನ ಆದರೂ ಮಾಡೋಣ. ನಾವೇ ಒಂದು ವರ್ಷ ಬಿದ್ದಿರಲಿ ಪಾತ್ರೆಗಳು, ಮಾಡೋಣ, ನಾವೇ ತೊಳೆಯೋಣ. ವಾ, ಬಿರುಗಾಳಿ ಅಂದ್ರೆ ಇದೇನಾ? ಇದೆ. ಒಂದೇ ಒಂದು ಪ್ಲೇಟ್ ಪಾನಿಪುರಿಗೆ ಹೋಗಿ ನೆನ್ಕೊ ಬಂದಿದ್ಯಲ್ಲಪ್ಪಿ, ಅಷ್ಟೊಂದು ಪ್ರೀತಿನಾ? ಈಗ ನಿಜ ಒಪ್ಕೊಪ್ಪಿ ಏನಕ್ಕೆ ಹೋಗಿದ್ದೆ ಅಂತ. ಬೇಕ್ರಿಲಿ ಕಾಫಿ ಕುಡಿಯಕ್ಕೆ ಹೋಗ್ಬಿಟ್ಟು ಮಳೆಲ್ ನೆಂದ ಕೋಳಿ ತರ ಆಗ್ಬಿಟ್ಟು ಬಂದಿದ್ಯಲ್ಲಪ್ಪಿ. ವಾ, ಗಣೇಶ್ ಬೇಕ್ ಅಂಡ್ ಸ್ವೀಟ್ಸ್. ಏನಪ್ಪ ಇದು? ಮೈಸೂರು ಪಾಕ್. ಯಾವ ಖುಷಿಗೆ? ಅಬ್ಬಾ ಸೂಪರ್ ಆಗೈತಪ್ಪಿ ಸ್ಮೆಲ್. ಥ್ಯಾಂಕ್ ಯು. ಇದೆ ನಾನು ಕೇಳಿದ್ದವತ್ತೆಲ್ಲ. 120 ರೂಪಾಯಿ. 1 2 3 4 5 6 ಒಂದು ಪೀಸ್ 20 ರೂಪಾಯಿ. ನಾನೇ ಮಾಡ್ಬಿಡ್ತೇನೆ ಫ್ರೆಂಡ್ಸ್. ಮೈಸೂರು ಪಾಕು ಇಷ್ಟೆಷ್ಟಾಗಿ ಬರ್ತಾ ಇರ್ಲಿಲ್ಲ. ಏನು ಅನ್ನೋದು ಸ್ವೀಟ್ ಆಗ್ತಿದೆ. ಏನೇ ಗುಡ್ ನ್ಯೂಸ್? ಬಾಯಲ್ಲಿ ಇಟ್ರೆ ಕರ್ ಹೋಗ್ತಿದ್ದೆ. ಏನೇ ಗುಡ್ ನ್ಯೂಸ್? ನಾನು ಯಾವಾಗ್ಲೂ ಮೈಸೂರು ಪಾಕ್ ತಿನ್ಬೇಕು ಅಂತ ಕೇಳಿದ್ರೆ ಈಗ ಯಾವಾಗ ತಂದಿದ್ಯಾ? 6 ತಿಂಗಳಿಂದ ಕಳೆದಲ್ಲ, 6 ತಿಂಗಳಿಂದ ಕೇಳಿದಂತೆ ಅದನ್ನ ಇವತ್ತು ತಂದಂತೆ. ಆಗ ನನ್ಗೇನಾದ್ರು ತಿನ್ಬೇಕು ಅನಿಸ್ತೆ 1 ವರ್ಷಕ್ಕೆ ಮುಂಚೆನೆ ಕೇಳಿರ್ಬೇಕು ನಾನು. ತುಪ್ಪ ಹಾಕಿ ಮಾಡಿರೋ ಸೂಪರ್ ಆಗಿ ಫ್ರೆಂಡ್ಸ್. ಈ ತರ ಮೈಸೂರು ಪಾಕ ನನಗೆ ಜಾಸ್ತಿ ಇಷ್ಟ, ಎಲ್ಲ ಇಷ್ಟ. ಚೈನು ತೊಳ್ಕೊಳ್ತೀನಿ ಆಮೇಲೆ. ಈಗ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀನಿ ನಾನು ಶಿವ. ಅದೇನಾದ್ರೆ ಬಟ್ಟೆಗಳು ಹೊಲ್ಸಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಹೊಲ್ಸಕ್ ಹಾಕ್ಬಿಟ್ಟು ಬರಕ್ಕೆ ಇದೇ ತರ ಹೊಲಿಸ್ತೀನಿ ಫ್ರೆಂಡ್ಸ್. ಅದೇ ತರ ಕಾಣ್ಬೇಕು ನಾನು. ಅದೇ ತರ ಕಾಣ್ಬೇಕಾದ್ರೆ ನಾನು ಸ್ಲಿಮ್ ಆಗ್ಲೇಬೇಕು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ಅನ್ಕೋತೀನಿ. ನೋಡೋಣ ಫ್ರೆಂಡ್ಸ್, ಇದನ್ನ ಎತ್ತಿಟ್ಕೋಬೇಕು. ಯಾಕಂಗೆ ತೋರಿಸ್ಬೇಕು ಇದೇ ತರ ಹೊಲಿಸ್ಬೇಕು ಅಂತ. ಏನಪ್ಪೆ ಬೆಕ್ಕನ್ ತರ ಬರ್ತಿದೆ, ಕಳ್ಬೇಕು ತರ ಟಂಟಾಡ. ಫ್ರೆಂಡ್ಸ್, ಈ ಪೀಸು ನನಗೆ ಚೆನ್ನಾಗಿ ಕಾಣಿಸುತ್ತೆ. ಹೊಲ್ಸ್ಮೇಲೆ ತೋರಿಸ್ತೀನಿ. ನೋಡ್ಕೊತಾ ಇದ್ದೀನಿ ಎಲ್ಲ ಕರೆಕ್ಟ್ ಆಗಿದ್ದಾವ ಡ್ರೆಸ್ಸಸ್ ಅಂತ. ಅಳತೆ ಕೊಡ್ಬೇಕಾ? ಅಳತೆ ಹಂಗೆ ಕೊಡಲ್ಲ ಬಾ, ಪೀಸ್ ತಗೊಂಡೋಗಿ ಕೊಡ್ತೀನಿ. ಅಪ್ಪಿ ಸೀರೆಗಳು ಎತ್ಕೊಂಡಿಲ್ಲ ನಾನು. ಹೊಸ ಸೀರೆ ಎತ್ಕೊಳ್ತೀನಿ. ಇರು, ಬರ್ನಿಂಗಾ ಹೊಟ್ಟೆ ಫ್ರೆಂಡ್ಸ್. ಇವಾಗ ನಾನು ಹೊಸ ಬಟ್ಟೆ ಹೊಲ್ಸ್ಕೊತೀನಿ ಅಂತ ಇಂದಪ್ಪಿ ಹೊಸ ಸೀರೆ ಎತ್ಕೊಳ್ತೀನಿ. ಹೊಸ ಸೀರೆ ಫ್ರೆಂಡ್ಸ್, ದೇವ್ರದ್ದು. ನೀವೆಲ್ಲ ಹೇಳಿದ್ರಲ್ಲ ಸೀರೆನೇ ಹೊಲ್ಸ್ಕೊಳಕ್ಕೆ, ಅದಕ್ಕೆ ಸೀರೆನೇ ಹೊಲ್ಸ್ಕೊಬಿಡ್ತೀನಿ. ಇಟ್ಕೊಟ್ಟೆ ನಿಮಿಷ. ವಾಟ್ ಹ್ಯಾಪನ್ಡ್ ದಿಸ್ ಸೀರೆ? ಹಿಂಗ ಸುಕ್ಕು ನನ್ಗೆ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತಪ್ಪಿ. ಈ ಕಲರ್ ಆಲ್ರೆಡಿ ಐತೆ ನನ್ನ ಹತ್ರ, ನೋಡ್ಕೊಂಡಿರೋ ತಗೋಬಿಟ್ಟೆ. ಇಲ್ಲಿ ಬಿಡು, ನೆಕ್ಸ್ಟ್ ಟೈಮ್ ಬೇರೆ ಕಲರ್. ಈ ಕಲರ್ ದೊಡ್ಡ ಬಾರ್ಡರ್ ಐತಲ್ಲಪ್ಪಿ, ತಗೊಂಡದು ಒಂದು 5-6 ವರ್ಷ 7-8 ವರ್ಷನೇ ಆಯ್ತು. ಇದು ಸಹ ಉಡ್ಸಿದ್ರೆ ಲಕ್ಷ್ಮೀದೇವಿ ಸೂಪರ್ ಆಗಿ ಕಾಣಿಸ್ತಿತ್ತು ಅಪ್ಪಿ. ಇದ್ ನೆರ್ಗೆನೂ ಚೆನ್ನಾಗಿ ಬರ್ತೈತು.
ಹೇಳಪ್ಪಿ ಸೀರೆ ಬಗ್ಗೆ ಏನಾರ. ಸೀರೆ ಬಗ್ಗೆ ಸೀರೆಗೆ ಗೊತ್ತು, ಹೆಂಗ್ಸ್ರಿಗೆ ಗೊತ್ತು. ನಮ್ ಬಗ್ಗೆ ನಮ್ಗೆ ಗೊತ್ತು, ನಿಮ್ ಬಗ್ಗೆ ನಿಮ್ಗೆ ಗೊತ್ತು. ನಾವು ಸೀರೆ ತಗೊಬಂದಿರೋದು ಗಂಡ್ ಮಕ್ಳ ಹತ್ರ. ನಮಗ್ ಸರ್ಪ್ರೈಸ್ ಆಗಿ 10,000 ಸೀರೆ ತಗೋಬರ್ಬೇಕು ಅಂತ ಅನ್ಕೋತೀಯ. ಅವಾಗ ಸೀರೆ ಬಗ್ಗೆ ತಿಳ್ಕೊಬೇಕು ತಾನೆ ನೀನೆಲ್ಲ. ನಮ್ ಸೀರೆ ಹೆಂಗ್ಸ್ರಿಗೆ ಗೊತ್ತು, ನಮ್ಗೆ ಗೊತ್ತಲ್ಲ. ಹೆಂಗ್ಸರ್ ಯಾರು ಕರ್ಕೊಂಡು ಹೋಗ್ತೀಯಾ ಸರ್ಪ್ರೈಸ್ ಆಗಿ ಸೀರೆ ತೆಗಿಯಕ್ಕೆ? ಅಪ್ಪ ಹೆಂಗ ಅಲ್ಸೋದು ಸೀರೆ? ಉದ್ದ ಸ್ಲೀವೇ ಹೊಲಿಸ್ತೀನಿ ಸ್ವಲ್ಪ. ಇದೇನು ಡಿಸೈನ್ ಬೇಡ ಅನ್ಕೊಳ್ತೀನಿ ಫ್ರೆಂಡ್ಸ್, ಇದು ಸಿಂಪಲ್ ಸೀರೆ ಅಲ್ವಾ. ಒಂದು ಬಫ್ ಹೊಲಿಸ್ತೀನಪ್ಪಿ, ಅದು ಪ್ಯಾಚ್ ವರ್ಕ್ ಮಾಡಿಸ್ತೀನಿ ಹಾಸಿಗೆ ಮೇಲೆ. ಓ ಮೈ ಗಾಡ್, ವರಲಕ್ಷ್ಮಿ ದೇವಿ ಶಾಪ. ಹಾಸಿಗೆ ಮೇಲೆ ಇಕ್ಬಾರ್ದಿತ್ತಪ್ಪಿ, ಅದ್ ದೇವ್ರು ಗುಡ್ಸಿರೋ ಸೀರೆ ಹಾಸಿಗೆ ಮೇಲೆ ಇಕ್ಬಾರ್ದು. ಮೈ ಮೇಲೆ ಹಾಕಬರ್ತಂತೆ. ಅದೇ ಮೈ ಮೇಲೆ ಹಾಕೋಬಹುದು. ಯಾಕೆ ಬಂಚಿದ್ಲ ಅವ ಹಂಗೆ ಅವತ್ತು ಹಂಗೆ ಮಡ್ಚಿಕ್ಬಿಟ್ಟಿದೀನಿ, ಅರ್ಜೆಂಟ್ ಅಲ್ಲಿ ನೋಡ್ಕೊಂಡಿಲ್ಲ. ಫ್ರೆಂಡ್ಸ್ ನನ್ ಸೀರೆ ತೋರ್ಸಲ್ಲ. ಏನೋ ನನ್ ಖುಷಿ, ನನ್ಗೆ ಯಾರು ತೋರ್ಸಕ್ಕಿಲ್ಲ, ನಮ್ಮ ಫ್ರೆಂಡ್ಸ್ ತೋರಿಸ್ತೀನಿ. ಏನು ಪ್ಯಾಂಟ್ ಶರ್ಟ್ ತಗೋ, ನೀವು ತೋರಿಸೋ ನಮ್ಮ ಫ್ರೆಂಡ್ಸ್ಗೆ, ಯಾರು ಬೇಡ ಅಂದ್ರು. ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಶಾಪಿಂಗ್ ಮಾಡಿರೋದಲ್ಲ, ಅದಕ್ಕೆ ಖುಷಿಯಾಗಿ ತೋರಿಸ್ಕೊಂಡಪ್ಪ. ನೀನ್ ಯಾಕೆ ಹೊಟ್ಟೆಗೆ ಐಸ್ ತಿನ್ನಂಗ್ ಆಡ್ತಾ ಇದೀಯ? ಇದನ್ ಮಾತ್ರ ಸಕ್ಕತ್ತಾಗಿ ಹೊಲಿಸ್ತೀನಪ್ಪಿ. ಗೌರಿ ಹಬ್ಬಕ್ಕೆ ಇದನ್ನೇ ಹಾಕೋಬೇಕಪ್ಪಿ ನಾನು. ಅಕ್ಕನ್ಗೆ ಹೇಳ್ಬಿಟ್ಟು ಬರ್ತೀನಿ ಬಾ ಈಗ. ತುಂಬಾ ದಿನ ಆದ್ಮೇಲೆ ಅಕ್ಕನ ಹತ್ರ ಹೋಗ್ತೀನಿ, ಸ್ವಲ್ಪ ಮಾತುಕತೆ ಮಾತಾಡ್ಕೊಂಡಿರ್ತೀನಿ. ಟೈಲರ್ ಹತ್ರ ಡಾಕ್ಟರ್ ಹತ್ರ ಹೋದ್ಮೇಲೆ ಇಷ್ಟೊತ್ತೇ ಆಗುತ್ತೆ ಟೈಮಿಸ್ ನಾವ್ ಹೇಳಕ್ ಆಗಲ್ಲ. ಅಂದ್ರೆ ಗಂಡನ್ ನಾಯಿ ಪಾಡು ಅಂತ ಹೇಳ್ತಿದ್ವಿ ಇಂಡೈರೆಕ್ಟ್ ಆಗಿ. ಇದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ಫ್ರೆಂಡ್ಸ್, ನಾವು ನೀಟಾಗಿ ಡೀಟೇಲ್ ಆಗಿ ಎಲ್ಲ ಹೇಳ್ಬಿಟ್ಟು ಬರ್ಬೇಕು. ನಡಿ ಹೋಗೋಣ, ಲೆಟ್ಸ್ ಸ್ಟಾರ್ಟ್. ಮನೆ ಹತ್ರಕ್ಕೆ ಹೋಗ್ಬಿಡು, ಬರ್ತೀವಿ. ತಾಮ್ ಕಾಣಿಸಲ್ಲ, ಮಳೆ ಬಿದ್ದು ಗುಂಡಿ ಪಂಡಿ ಎಲ್ಲ ನೀರು ನಿಂತೈತಲ್ಲ. ಬಟ್ಟೆ ಹೊಲ್ಸಕ್ಕೆ ಹಾಕ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ನಮ್ಮ ಟೈಲರ್ ಅಕ್ಕ ಇದ್ರಲ್ಲ, ಅವ್ರು ತುಂಬ ದಿನದಿಂದ ಅವ್ರ ಹತ್ರ ಬಟ್ಟೆ ಹೊಲಿಸ್ತಿದ್ದೆ, ಅವ್ರ ಹತ್ರನೇ ಹೊಲ್ಸಕ್ಕೆ ಕೊಟ್ಟು ಬಂದೆ. ಶಿವ ಓದ್ಸಲ ಬೇರೆಯವ್ರ ಹತ್ರ ಹೊಲಿಸ್ಬಿಟ್ಟು ಎಲ್ಲ ಹಾಳು ಮಾಡ್ಕೊಬಂದಿತ್ತು ಅಂದ್ಬಿಟ್ಟು ಹೋಗಿ ಅಳತೆಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಾವು ಮೊಬೈಲ್ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅದೇನಂದರೆ ಕ್ಯಾಮ್ರಾ ಆನ್ ಮಾಡಿದಾಗ ಟಾರ್ಚ್ ಆನ್ ಆಗ್ತಾ ಇಲ್ಲ, ಅದು ಏನಾಗೈತಾ ಏನೋ ಗೊತ್ತಿಲ್ಲ. ಬೆಳಗ್ಗೆ ಅಡುಗೆ ಮಾಡ್ಬೇಕಾರೆಲ್ಲ ಚೆನ್ನಾಗಿತ್ತು, ಆಮೇಲೆ ಸಂಜೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಟಾರ್ಚ್ ಆನ್ ಆಗ್ತಾ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್ ನನಗೆ ಅಡುಗೆ ಮಾಡಬೇಕಾದ್ರೆ. ಅದಕ್ಕೆ ರೆಡಿ ಮಾಡಿಸ್ಕೊಬಂದ್ಬಿಡೋಣ ಅಂತ ಹೋದ್ವಿ. ರೋಡೆಲ್ಲ ಕೊಚ್ಚೆ ಆಗಿಬಿಟ್ಟಿತ್ತು, ಮಳೆ ಆಗಿಬಿಟ್ಟು. ನಾವು EMI ಮೊಬೈಲ್ ತೊಗೊಂಡಿರೋದ್ರಿಂದ ಅದು ಫ್ರೀಯಾಗಿ ರೆಡಿ ಮಾಡಿಕೊಡ್ತಾರೆ, ಹಾಗಾಗಿ ಹೋಗಿ ರೆಡಿ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಟಾರ್ಚ್ ರೆಡಿ ಆಯಿತು. ಹೆಂಗೆ ಟಾಮು? ಟಾರ್ಚ್ ರೆಡಿ ಮಾಡಿಸ್ಕೊಬಂದೆ ಫ್ರೆಂಡ್ಸ್. ಬಾ, ಅಲ್ಲಿ ಬೇಡ ಮಳೆಯಲ್ಲಿ. ಅವನ ದಾರಿಲ್ಲ ಅವ್ನು ಹೋಗ್ತಾನೆ. ನಾನೇನು ಲಾಕ್ ಮಾಡಿಲ್ಲಪ್ಪ, ಹುಡುಗ ಜಾಸ್ತಿ ಹೊತ್ತು ಸಿಸ್ಟಮಲ್ಲಿ ಅದೇನೋ ಮಾಡ್ದ. ನನ್ಗೇನು ಅದೇನ ಕೆಲಸ, ಫೋನ್ ರಿಪೇರಿ ಆದ್ರೂ ನನ್ನೇ ಬೈತಿಲ್ಲಪ್ಪೇ. ನನ್ಗೇನು ಅದೇನ ಕೆಲಸನಾ? ನನ್ನ ಕೈ ಸರಿ ಇಲ್ಲ, ಆದ್ರೆ ನನ್ನ ಬುದ್ಧಿ ಸರಿ ಐತೆ. ಫ್ರೆಂಡ್ಸ್, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬರ್ತಡೇಗಳಲ್ಲಿ ನಮ್ಗೆ ಸಮ್ಟೈಮ್ಸ್ ಕೇಕ್ ಕಟ್ ಮಾಡೋಕ್ಕೂ ದುಡ್ಡಿರಲ್ಲ. ಇವ್ರು ಪಟಾಕಿಗೆ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾವ್ರಲ್ಲ ಅಂತ ಹೊಟ್ಟೆ ಉರಿ ಅಂತ ಹೇಳೋಕ್ಕಾಗಲ್ಲ. ತಣ್ಣಗೆ ಐತೆ ಹೊಟ್ಟೆ, ಸ್ವಲ್ಪ ಬೇಜಾರಷ್ಟೇ ಫ್ರೆಂಡ್ಸ್. ಅದೇ ದುಡ್ಡನ್ನ ಯಾವ್ದಾದ್ರು ಅನಾಥಾಶ್ರಮ ಕೊಡ್ಬೋದಲ್ವಾ, ಒಂದೊತ್ತು ಊಟ ಆಗುತ್ತಲ್ಲ ಅವ್ರಿಗೆ ಅಂತ ಒಂದು ಸಣ್ಣ ಯೋಚನೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್. ನಾನು ಕಾಣಿಸ್ತಾ ಇಲ್ಲ, ನನ್ನ ಕಣ್ಣೇ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಚೈನ್ ತೊಳೆಯುವ. ಮರ ಗಿಡಗಳೆಲ್ಲ ಅಡ್ಡ ಇತ್ತು, ಹಂಗ ವಿಡಿಯೋ ಮಾಡ್ಕೊಂಬಂಡೆ. ನಿನ್ಗೂ ನೋಡಕ್ ಇಷ್ಟನಾ ಪಟಾಕಿ ಹೊಡಿಯೋದು? ಆಮೇಲೆ ತೋರಿಸ್ತೀನಿ, ನೀನು ಅಂಗಡಿಗೆ ಹೋಗಿ ಬರೋಗಪ್ಪಿ. ನಾವು ಪಟಾಕಿ ಹೊಡಿಯೋ ನಂಗೆ ದೀಪಾವಳಿಗೆ 5,000ನಾ? ಓ ಮೈ ಗಾಡ್, ನಮ್ಮ 2 ತಿಂಗಳು ರೇಷನ್ ನಮ್ಗೆ ಬೇಡ, ಹೋಗಪ್ಪ. ಅದೇನು ಫ್ರೆಂಡ್ಸ್, ಪಟಾಕಿ ಒಂದ್ ಪಾತ್ರೆ ತಟ್ಟೆ ಏನೋ ತಗೊಂಡು ಕೋಲಲ್ಲಿ ಬಡ್ಕೊಂಡು ಕುತ್ಕೊಂಡ್ರೆ ಆಯ್ತು ತಾನೇ. ಟಾಮ್ ನಿನ್ನಗೋಸ್ಕರನೇ ಅಂಗಡಿಗೆ ಕಳಿಸ್ತಾ ಇದ್ದೀನಿ. ಬಿಸ್ಕೆಟ್ಗೆ ಊಟ ತಿಂದೆ ವೇಸ್ಟ್ ಮಾಡ್ತಾ ಇದೀಯಾ? ಅನ್ನದ ಬೆಲೆ ಗೊತ್ತಾ ನಿನ್ಗೆ? ಒಂದೊಂದು ಅಗಲ್ ಮೇಲೆ ಒಂದೊಂದು ಹೆಸರು ಬರ್ದಿರ್ತೈತೆ. ಈ ಅಗಲ್ ಮೇಲೆ ಯಾರ ಹೆಸರು ಬರ್ದೈತೆ ಹೇಳು? ಅನ್ನ ಚೇಂಜ್ ಮಾಡಿ ಮತ್ತೆ ಹಾಕುರು ತಿಂದಿಲ್ಲ. ಗಾಂಚಲಿ ಬೇಬಿ
ನೆಲ ಎಷ್ಟು ಕೋಲ್ಡ್ ಆಗೈತೆ ಐಸ್ ಇದ್ದಂಗೆ. ಓಕೆ ಫ್ರೆಂಡ್ಸ್, ನಮ್ಮ ಡ್ಯೂಟಿಗೆ ನಾವು ಇಳಿಯುವ. ವಾವ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸೋಪುಡಿ ನೀರೆಲ್ಲ ಬ್ಲಾಕ್ ಆಗೈತೆ ಫ್ರೆಂಡ್ಸ್. ಅಂದ್ರೆ ಚೈನಲ್ಲಿ ಇದ್ದಿದ್ದು ಕರೆ ಏನು ಗಲೀಜೆಲ್ಲ ಬಿಟ್ಟೈತೆ ಅಂತ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನಿಜವಾಗ್ಲೂ ಶಾಕ್ ಆಗ್ತೀವಿ, ಶೇಕ್ ಆಗ್ತೀರಾ. ಇದೊಂದು ಮೆಡಿಕಲ್ ಮಿರಾಕಲ್ ನಿಜವಾಗ್ಲು ಫ್ರೆಂಡ್ಸ್. ಸೋಪುಡಿ ನೀರೆಲ್ಲ ಏನು ಇದಾಗೈತೆ, ವೈಟ್ ಇರ್ಬೇಕು ತಾನೆ, ಎಲ್ಲ ಬ್ಲಾಕ್ ಆಗೈತೆ ಅಂದ್ರೆ ಈ ಚೈನಲ್ಲಿ ಇದ್ದಿದ್ದು ಗಲೀಜೆಲ್ಲ ಬಿಟ್ಟೈತೆ ಅಂತ ತಾನೆ ಅರ್ಥ. ನೋಡಿ ನೋಡಿ ತಳದಲ್ಲಿ. ಅದಕ್ಕೆ ಇದನ್ನ ಒಂದ್ ರೌಂಡ್ ಉಜ್ಜಿಬಿಟ್ರೆ ಪಳ ಪಳ. ಲೆಟ್ಸ್ ಸ್ಟಾರ್ಟ್ ವಾಷಿಂಗ್ ಮಿಷಿನ್ ಜಾಬ್. ಅಪ್ಪಿ ಅಪ್ಪಿ, ವಾಷಿಂಗ್ ಪೌಡರ್ ನಿರ್ಮಾ ನಿಮ್ಮಪ್ಪ ಮಾಡಿದ ಕರ್ಮ. ಹೆಂಗೈತೆ ಲಿರಿಕ್ಸ್? ಇದನ್ನ ಚೈನೂಜ ಬ್ರಷ್ ಅಲ್ಲಿ ಉಜ್ತಾರೆ ಕೆಲವರು, ನಾನೇನಿಲ್ಲ ಅಂದ್ರೆ ಹಂಗೆ ಫ್ರೆಂಡ್ಸ್. ರಫ್ ಅಂಡ್ ಟಫ್ ಅಲ್ವಾ ನಾವು, ಅದಕ್ಕೆ ಕೈಯಲ್ಲೇ ಇದು ಬಟ್ಟೆ ಬ್ರಷ್ ಅಲ್ಲೇ ಉಜ್ತೀನಿ. ಫ್ರೆಂಡ್ಸ್ ಇದು ಸಖತ್ ವರ್ಕ್ ಆಗ್ತೈತೆ. ಆದ್ರೆ ನನ್ಗೊಂದು ಕಲ್ಬೇಕು, ಪರ ಪರ ಉಜ್ಬೇಕು ಬಟ್ಟೆ ತರ. ಆವಾಗ ವಾವ್ ಅಪ್ಪಿ, ಪ್ರೆಸ್ ಮಾಡಿ ಉಜ್ಜಂಗೆ ಇಲ್ಲ ಫ್ರೆಂಡ್ಸ್. ನೀವು ನಂಬರ್ನ ಇರಿ, ನಾನು ಎಲ್ಲ ವಾಶ್ ಮಾಡ್ಬಿಟ್ಟು ತೋರಿಸ್ತೀನಿ ಉಜ್ಬಿಟ್ಟು ಹಂಗೆ. ಇದನ್ನ ಟಿಪ್ ನೀವು ಮಿಸ್ ಮಾಡಿ ಫಾಲೋ ಮಾಡಿ. ಒಂದ್ 3 ಅವರ್ ನೆನ್ಸಿದೀನಿ ಅಂದ್ರೆ ಕೆಲ್ಸದ ಮೇಲೆ ಕೆಲಸ ಬಂತಲ್ಲ. ಸಾರಿ ಫ್ರೆಂಡ್ಸ್, ಔಟ್ ಸೈಡ್ ಹೋಗಿದ್ನಲ್ಲ ಶಾಪಿಂಗ್ ಅಂತಾರಲ್ಲ. ನೋಡಪ್ಪಿ ಹೊಸ ಚೈನ್ ನೋಡ. ನನ್ ತಲೆ ಏನ್ ಅನ್ಕೊಂಡಿದ್ಯಪ್ಪಿ, ನಾನೆಲ್ಲೂ ಇರ್ಬೇಕಾದೋಳು ಫ್ರೆಂಡ್ಸ್. ದೇವ್ರ ನಂಗೆ ಹೊಸ ಚೈನೇ ಆಗೋಯ್ತು. ಓ ಮೈ ಗಾಡ್, ಇದೆಷ್ಟೋ ಜನ ಹೆಣ್ಮಕ್ಳು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇವತ್ತೇನೋ ಸಾಧನೆ ಮಾಡಿರೋ ಫೀಲಿಂಗ್ ಅಲ್ಲಿದ್ದೀನಿ. ಇದನ್ನೇನಾದ್ರು ಚಿನ್ನದ ಅಂಗಡಿಯವ್ರು ಬೆಳ್ಳಿ ಅಂಗಡಿಯವ್ರು ನೋಡಿದ್ರೆ ನನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡೋಗಿ ಅವ್ರು ಕೂಡ ಹಾಕೊಬಿಡ್ತಾರೆ. ಚಿನ್ನ ತೊಳಿಯಕ್ಕೆ ಬೆಳ್ಳಿ ತೊಳಿಯಕ್ಕೆ ಯಾವ್ದಕ್ಕೂ ನಾನು ತಲೆ ಮರೆಸ್ಕೊಂಡಿರ್ತೀನಿ. ವಾವ್, ನಾರ್ಮಲ್ ಆಗಿ ಇದು ವರ್ಕ್ ಆಗಲ್ಲ ಅನ್ಕೊಂಡಿದ್ದೆ. ಹೆಣ್ಮಕ್ಳ ಇದು ಖಂಡಿತ ಟ್ರೈ ಮಾಡಿ. ಅಕ್ಕ ತಂಗಿರ ಟ್ರೈ ಮಾಡಿ. ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ಚಿನ್ನ ಬೆಳ್ಳಿ ತೊಳಿಬೇಕಾ? 1000 ಕೊಡಿ, ನಾನ್ ತೊಳ್ಕೊಡ್ತೀನಿ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ವಾವ್, ಇಂಥ ಟೈಮಲ್ಲಿ ಸಲೀಸಾಗಿ ನನ್ಗೆ ಇಂಗ್ಲಿಷ್ ಬರುತ್ತೆ. ಸಕ್ಕತ್ತಾಗಿ ವರ್ಕ್ ಆಗ್ತೈತೆ ಫ್ರೆಂಡ್ಸ್, ಸೂಪರ್ ಆಗಿ ವರ್ಕ್ ಆಗ್ತೈತೆ ನಿಜ. ನನಗೆ ಎಲ್ಲ ಎರಡು ಒಂದೇನೆ. ಸಾರಿ ಫ್ರೆಂಡ್ಸ್, ನಾನು ನೆಲದಲ್ಲಿ ಹಾಕಿ ಉಜ್ಜಿಬಿಟ್ಟು ನೆಲ ಒರೆಸ್ಕೊಂಡ್ರು ಪರವಾಗಿಲ್ಲ. ಆಗ್ತಾರ ಜೋಶ್ಗೆ ಮನೆ ಒರೆಸಿದ್ರು ಪರವಾಗಿಲ್ಲ. ಈಗ ಪರ್ರ 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 ಬಟ್ಟೆ ತಿಕ್ತೀನಿ. ಈಗ ಇದು ನಾನು ನಂಬಕ್ಕೆ ಆಗ್ತಲ್ಲಪ್ಪಿ. ಬಟ್ಟೆ ಉಜ್ಜೋ ಬ್ರಷ್ ಅಲ್ಲಿ ಇದೆ. ಚಿಕ್ಕ ವಯಸ್ಸಲ್ಲಿ ಯಾರ ಮನೇಲಿ ತೊಳೆದಿದ್ರೆ ಹಿಂಗ್ ನೋಡಿಲ್ಲ, ಒಂದು ಮೆಮೊರಿ ಆಗಿ ಉಳ್ಕೊಬಿಟ್ಟಿತ್ತು. ಅದು ಟ್ರೈ ಮಾಡ್ಬೇಕು ಅನ್ಕೋತಾ ಇದ್ದೆ. ನಾವು ಚಿಕ್ಕ ವಯಸ್ಸಿಂದ ಚೈನೆ ಹಾಕ್ಲಿಲ್ವಲ್ಲ, ಹಂಗಾಗಿ ಅದು ಹಂಗೆ ತಲೆ ಸ್ಟಾಕ್ ಉಳ್ಕೊಬಿಟ್ಟಿತ್ತು. ಅದೊಂದು ಪ್ರಯೋಗ ಈಗ ಮಾಡಿದೆ, ಸಕ್ಸಸ್ ಆದೆ ನಿಜ ಫ್ರೆಂಡ್ಸ್. ನಮ್ಮ ಮನೇಲಿ ಚಿಕ್ಕ ವಯಸ್ಸು ಚಿನ್ನ ಬೆಳ್ಳಿ ಎಲ್ಲ ನಮ್ಮ ಮೈ ಮೇಲೆ ಇದ್ದಿದ್ದೇ ಇಲ್ಲ. ಇಷ್ಟೊತ್ತಲ್ಲಿ ಚಿನ್ನ ಬೆಳ್ಳಿ ತೊಳಿಬಹುದೋ ಏನೋ ಗೊತ್ತಿಲ್ಲ. ಆದ್ರೆ ಫ್ರೆಂಡ್ಸ್, ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಫ್ರೆಂಡ್ಸ್, ಬೆಳಗ್ಗೆಯಿಂದ ಅಲ್ಲಿ ಕತ್ತೆ ತರ ದುಡಿಬೇಕು. ಇಂಥ ಟೈಮಲ್ಲೇ ನಾವೇನಾದ್ರೂ ಈ ತರ ಸಾಹಸಗಳು ಮಾಡೋಕ್ ಸಾಧ್ಯ. ಇಂಥ ಟೈಮ್ ನನ್ ಮೈಂಡ್ ಫ್ರೆಶ್ ಆಗಿರ್ತೈತೆ. ಬೇರೆ ಟೈಮ್ ಆದ್ರೆ ಅಯ್ಯೋ ಕೆಲಸ 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 ಏನೋ ಗೌರ್ಮೆಂಟ್ ಕೆಲಸ ತರ. ಗೌರ್ಮೆಂಟ್ ಕೆಲಸ ಆಗಿದ್ರೆ ಇಷ್ಟು ರಿಸೈನ್ ಮಾಡ್ತಿದೆ. ಇದಕ್ಕೆ ಎಷ್ಟು ಉಜ್ಜಬೇಕೋ ಈ ಮಾರ್ಕೆಲ್ಲ ಹೋಗಕ್ಕೆ ಅಂತ ತುಂಬಾ ತಲೆ ಕೆಡ್ಸ್ಕೊಬಿಟ್ಟಿದೆ ಫ್ರೆಂಡ್ಸ್. ಇದು ನಿಜವಾಗ್ಲೂ ಹೇಳಿ ನಾನು ನಿಮ್ಗೆ ತಲೆನೋವು ಬಂತು ಅನ್ಸುತ್ತೆ. ತಲೆ ಕೆಡ್ಸ್ಕೊಬಿಡಿ ಫ್ರೆಂಡ್ಸ್. ಆದ್ರೆ ಈ ತರ ಸಾಧನೆಗಳು ಮಾಡಿದಾಗ ನಾವು ಸಾಧಕರು ಮಾತಾಡೋ ಮಾತುಗಳಿವು. ಅಪ್ಪಿ ನೋಡಪ್ಪಿ, ಇದು ಹೆಂಗಂತ ನನ್ಗೆ ಅರ್ಥ ಆಗ್ತಿಲ್ಲ. ನೋಡಪ್ಪಿ, ಹತ್ರದಿಂದ ನೋಡಪ್ಪಿ. ನೀ ಶಾಕ್ ಆಗಿ ಅಳ್ಳಾಡ್ಬಿಡ್ತೀಯ ಹಾಸಿಗೆ ಮೇಲೆನೆ. ಇದು ಇಷ್ಟು ಸಿಂಪಲ್ ನೋಡಿ ಫ್ರೆಂಡ್ಸ್. 5 ನಿಮಿಷದಲ್ಲಿ ಚೈನು ಕಲರ್ ಬಂದೈತೆ. 5 ನಿಮಿಷದಲ್ಲಿ ಚೈನ್ ಕ್ಲೀನ್ ಮಾಡ್ಬೋದಾ? ಇದು ನನ್ನ ತಲೆಗೆ ಹೆಂಗ್ ಬಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನ ಬುಕ್ಕಲ್ಲಿ ಬರ್ದಿಡ್ಬೇಕು ನಾನು. ಮುಂದಿನ ಜನಕ್ಕೆ ಇದೆಲ್ಲ ಉಪಯೋಗ ಆಗುತ್ತೆ. ಹೊಸ ಚೈನ್ ಆಗುತ್ತೆ ಫ್ರೆಂಡ್ಸ್. ನನ್ನ ಹೆಸರು ಹೇಳಿದ್ರು ಸಾಕಾಗ್ತಾ ಇಲ್ಲ. ಹತ್ರದಿಂದ ತೋರಿಸ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಹೆಂಗಿತ್ತು, ಸಾರಿ ಸಂಜೆ, ಇವಾಗ ಹೆಂಗೈತೆ ಅಂತ ನೋಡ್ತೀರಾ ನೀವೇ. ಈಗ ನೋಡಿ ಫ್ರೆಂಡ್ಸ್,
ಒಂದು ಸ್ವಲ್ಪನೂ ಸಹ ಮಾರ್ಕ್ ಇಲ್ಲ. ಇದನ್ನ ನಾನು ತಗೊಂಡೋಗಿ ಒಡವೆ ಅಂಗಡಿಗೆ ಕೊಟ್ರೆ ಹೊಸ ಚೈನ್ ಅಂದ್ಬಿಟ್ಟು ಅವರೇ ವಾಪಸ್ ರಿಟರ್ನ್ ದುಡ್ಡು ಕೊಟ್ಟು ತಗೋತಾರೆ. ವಾವ್, ನೀಟಾಗಿ ಆಗೋಯ್ತು ನೋಡಿ. ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ರಿಯಲ್ ಆಗಿ ನೋಡಿದ್ರೆ ಪಳ ಪಳ ಹಾಲ್ ತರ ಹೊಳಿತಾ ಐತೆ ನೋಡಿ ಫ್ರೆಂಡ್ಸ್. ಹಿಂಗ್ ನೋಡಿ ಕರೆಕ್ಟ್ ಆಗಿ ಗೊತ್ತಾಗ್ತೈತೆ. ವೈಟ್ ಹೊಸ ಚೈನ್ ಆಗೋಯ್ತು. ಮತ್ತೆ ಒಂದ್ಸಲ ಹೇಳ್ತಾ ಇದೀನಿ ಫ್ರೆಂಡ್ಸ್, ಈ ತರ ಪಳ ಪಳ ಒಳ್ಳೆಯಕ್ಕೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಏನ್ ಮಾಡಿದೆ ಅಂದ್ರೆ ಕೊತ ನೀರ್ ತಗೊಂಡೆ, ಒಂದು ಚಿಟಿಕೆ ಸೋಡಾ ಹಾಕ್ದೆ, ಒಂದ್ ಸ್ಪೂನ್ ಸೋಪ್ ಪುಡಿ ಹಾಕ್ದೆ, 2 ಮಿಕ್ಸ್ ಮಾಡ್ದೆ, ಚೈನ್ ಹಾಕ್ದೆ, ಬಿಟ್ಟೆ 3 ಅವರ್ 5 ನಿಮಿಷ ಉಜ್ಜದೆ ಅಷ್ಟೇ. ಹೊಸ ಚೈನು. ಟ್ರೈ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇದು ಯಾರಿಗಾದ್ರೂ ಇದು ಟಿಪ್ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಟ್ರೈ ಮಾಡಿ. ನಿಮ್ ಕಾಲ್ ಚೈನ್ ಪಳ ಪಳ ಹೊಳಿತೈತೆ, ಮರಿದೆ ಕಾಮೆಂಟ್ ಮಾಡಿ. ವರ್ಕ್ ಆಗಿದ್ರೆ ವರ್ಕ್ ಆಗೇ ಆಗ್ತೈತೆ 100%. ನೋಡಿ ನಿಮ್ ಮುಂದೆನೆ ಮಾಡಿದೀನಿ ಪಳ ಪಳ. ಅಪ್ಪ ಈ ಖುಷಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಟಾಮುಗೆ ಹಾಲೋನೇ ಹಾಕಿದ್ವಿ, ಅದೇ ತಿಂತ ನಾವು ಬಿಸ್ಕೆಟ್ ಹಾಕಿದ್ವಿ. ಈಗ ವಿಶಿಂಗ್ ಟೈಮ್. ಲೋಚನಾ ಹಾಯ್. ಹಾಯ್. ಲತಾಶ್ರೀ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಚಂದನಾ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸಂಧ್ಯಾ ಸಿಸ್ಟರ್ ಹಾಯ್. ಹಾಯ್. ಕೆಲವರು ನಮ್ಗೆ ವಿಶ್ ಮಾಡಿಲ್ಲ ಅಂತಿದ್ದೀರಾ. ವಿಶ್ ಮಾಡಿಲ್ಲ ಅಂದ್ರೆ ನೀವು ನೇಮ್ ಹೇಳಿಲ್ಲ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್. ನಾಳೆಂತ ಫುಲ್ ಜೋಶಾಗಿ ವಿಡಿಯೋ ಮಾಡೋಣ. ಬೈ ಬೈ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್.